ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಟಿ.ಇ.ಟಿ, ಸಿ.ಟಿ.ಇ.ಟಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ GPSTR ಹಾಗೂ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಪರೀಕ್ಷೆ HSTR ಇವುಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಸಂಪೂರ್ಣ ಶೈಕ್ಷಣಿಕ ಮನೋವಿಜ್ಞಾನ ಸರಣಿಯ ವಿಡಿಯೋ ತರಗತಿಗಳನ್ನು ನಮ್ಮ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ ಈಗಾಗಲೇ ಆರಂಭ ಮಾಡಿದೆ. ಈ ಸಂಪೂರ್ಣ ಶಿಶು ಮನೋವಿಜ್ಞಾನ ಸರಣಿಗೆ ಸಂಬಂಧಪಟ್ಟಂತೆ ಈಗಾಗಲೇ 6 ಸರಣಿ ವಿಡಿಯೋ ತರಗತಿಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಸ್ನೇಹಿತರೆ, ಇವತ್ತು ಅಧ್ಯಾಯ 1ಕ್ಕೆ ಸಂಬಂಧಪಟ್ಟಂತೆ 7ನೇ ಭಾಗದ ವಿಡಿಯೋ ತರಗತಿ ಇದಾಗಿದೆ. ಇದೊಂದು ವಿಡಿಯೋ ತರಗತಿ ಆಯಿತು ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಅನ್ನುವಂಥ ಮೊದಲ ಅಧ್ಯಾಯದ ಎಲ್ಲ ವಿಡಿಯೋ ತರಗತಿಗಳು ಇವತ್ತಿಗೆ ಮುಕ್ತಾಯ ಆಗುತ್ತೆ. ಅಂದರೆ ಮೊದಲನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ನಾವು ಇಲ್ಲಿಗೆ ಮುಗಿಸ್ದಂಗಾಗತ್ತೆ. ಮುಂದಿನ ತರಗತಿಯಲ್ಲಿ ನಾವು ಏನು ಮಾಡೋಣ ಅಂತಂದರೆ ಅಧ್ಯಾಯ 2ಕ್ಕೆ ಸಂಬಂಧಪಟ್ಟಂತೆ 2ನೇ ಅಧ್ಯಾಯ ಯಾವುದಿದೆ ಅನ್ನುವಂಥದ್ದನ್ನು ನಾನು ಮೊದಲು ಏನು ತರಗತಿಯನ್ನು ಆರಂಭ ಮಾಡಿದ್ದೆ ಆವಾಗ ಸಂಪೂರ್ಣ ಪಠ್ಯಕ್ರಮವನ್ನು ನಿಮಗೆ ತಿಳಿಸಿದ್ದೆ. ಹೀಗಾಗಿ ಇಲ್ಲಿ ಮೊದಲನೇ ಅಧ್ಯಾಯ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಅನ್ನುವಂಥದ್ದು ಆಯಿತು. ಇವತ್ತಿನ ಈ ತರಗತಿ ಮುಗೀತು ಅಂತಂದರೆ ಇಲ್ಲಿಗೆ ಈ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಅನ್ನುವಂಥ ಘಟಕ ಸಂಪೂರ್ಣವಾಗಿ ಮುಕ್ತಾಯ ಆದಂಗಾಗುತ್ತೆ. ಮತ್ತೊಂದು ವಿಶೇಷ ಏನು ಅಂತಂದರೆ ಈ ಅಧ್ಯಾಯ ಕಂಪ್ಲೀಟ್ ಆಗಿ ಮುಗಿದ ಮೇಲೆ ನಾನು ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡ್ತೀನಿ. ಆ ಟೆಸ್ಟ್ ನಮ್ಮ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಇರುತ್ತೆ. ತಾವುಗಳು ಅಲ್ಲಿ ಹೋಗಿ ಆ ಕ್ವಿಜನ್ನು ಅಟೆಂಡ್ ಮಾಡ್ಬೋದು. ಹಾಗಾದರೆ ಇವತ್ತಿನ ವಿಡಿಯೋನ ಆರಂಭ ಮಾಡೋಣ. ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ತಾವು ಸುಲಭವಾಗಿ ಪಡಿಬೋದು. ಸ್ನೇಹಿತರೆ, ಈ ಸರಣಿಗಳು ಅಂದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿಗಳು ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಟಿ.ಇ.ಟಿ, ಸಿ.ಟಿ.ಇ.ಟಿ, GPSTR ಮತ್ತು HSTR ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಉಚಿತ ತರಗತಿಗಳನ್ನು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ ಆರಂಭ ಮಾಡಿದೆ ಅಂತಲೇ ಹೆಮ್ಮೆಯಿಂದ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಾವು ಹಿಂದಿನ ವಿಡಿಯೋದಲ್ಲಿ ಏನು ತಿಳ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ನಾವು ಹಿಂದಿನ ವಿಡಿಯೋದಲ್ಲಿ ಮನೋವಿಜ್ಞಾನದ ಸಾಧನಗಳಿಗೆ ಸಂಬಂಧಪಟ್ಟಂತೆ ಟೂಲ್ಸ್ ಆಫ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಅಣುಸೂಚಿಗಳು, ಪ್ರಶ್ನಾವಳಿಗಳು, ತಪಶೀಲು ಪಟ್ಟಿಗಳು, ದರ್ಜಾ ಮಾಪನಗಳು, ಜೀವನ ವೃತ್ತಾಂತ ದಾಖಲೆಗಳು, ಪರೀಕ್ಷಾ ವಿಧಾನಗಳು, ಡೈರಿಗಳು, ಆತ್ಮಚರಿತ್ರೆಗಳು, ವೈದ್ಯಕೀಯ ದಾಖಲೆಗಳು, ಕ್ಯಾಮರಾ, ಟೇಪ್ ರೆಕಾರ್ಡರ್ಗಳು ಸೇರಿದಂತೆ ವಿವಿಧ ದೃಕ್ ಶ್ರವಣ ಮಾಧ್ಯಮಗಳ ಬಗ್ಗೆ ಅಂದರೆ ಈ ಎಲ್ಲ ಸಾಧನಗಳು ಮನೋವಿಜ್ಞಾನದ ಅಧ್ಯಯನ ವಿಭಾಗಗಳಲ್ಲಿ ಹೇಗೆ ಸಹಾಯಕವಾಗಿವೆ ಅನ್ನುವಂಥದ್ದನ್ನು ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿದ್ದೇವೆ. ಇವತ್ತಿನ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ಹಿಂದಿನ ವಿಡಿಯೋ ತರಗತಿಗಳಲ್ಲಿ ನಡೆಸಿರುವಂಥ ಚರ್ಚೆಯ ಬಗ್ಗೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ತಾವು ಕಾಮೆಂಟ್ ಮೂಲಕ ತಿಳಿಸ್ಬೋದು. ಈ ಎಲ್ಲ ವಿಡಿಯೋಗಳು ಸಂಪೂರ್ಣವಾಗಿ ಉಚಿತ ಆಗಿರೋದರಿಂದ ವಿಶೇಷವಾಗಿ ಟಿ.ಇ.ಟಿ, GPSTR ಮತ್ತು ಸಿ.ಟಿ.ಇ.ಟಿ, HSTR ಪರೀಕ್ಷೆಗಳಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳು ಬರೋದರಿಂದ ಇದನ್ನು ನಾವು ಮುಖ್ಯವಾಗಿ ಗಮನಕ್ಕೆ ತಗೊಂಡು ಈ ವಿಡಿಯೋ ಸರಣಿಗಳನ್ನು ಆರಂಭ ಮಾಡ್ತಾ ಇದ್ದೇವೆ. ಇದು ಉಚಿತವಾಗಿರುವಂಥ ವಿಡಿಯೋ ತರಗತಿಗಳಿದೆ. ಇಲ್ಲಿ ಯಾವುದೇ ಹಣ ಕೊಟ್ಟು ತರಗತಿಗಳನ್ನು ಕೇಳಬೇಕು ಅನ್ನುವಂಥ ಅನಿವಾರ್ಯತೆಗಳಿಲ್ಲ. ಹೀಗಾಗಿ ಉಚಿತವಾಗಿರುವಂಥ ತರಗತಿಗಳು ಇರಬೇಕಾದ್ರೆ ಹೀಗಾಗಿ ಇವುಗಳನ್ನ ತಾವುಗಳು ಸದುಪಯೋಗ ಪಡಿಸ್ಕೊಳ್ಬೇಕು ಅಂಥೇಳಿ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಬನ್ನಿ ಹಾಗಾದರೆ ಹಿಂದಿನ ತರಗತಿಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನ ಮುಖ್ಯವಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಕೇಳ್ತೀನಿ. ಮೊದಲನೇದು, ಪ್ರಶ್ನಾವಳಿಗಳನ್ನು ಪರಿಚಯಿಸಿದ ಮನೋವಿಜ್ಞಾನಿ ಯಾರು? ಪ್ರಶ್ನಾವಳಿಗಳನ್ನು ಕ್ವಶನೇರ್ ಅಂತ ಏನು ನಾವು ಕರೀತಾ ಇದ್ವಿ ಅವುಗಳನ್ನು ಪರಿಚಯಿಸಿದವರು ಯಾರು? ಪ್ರಶ್ನೆ ನಂಬರ್ 2, ಮಿನ್ನೆಸೋಟಾ ಬಹುಮುಖ ವ್ಯಕ್ತಿತ್ವ ಪರೀಕ್ಷೆ ಮನೋವಿಜ್ಞಾನದ ಯಾವ ಸಾಧನದಲ್ಲಿ ಕಂಡುಬರುತ್ತೆ? ಮಿನ್ನೆಸೋಟಾ ಬಹುಮುಖ ವ್ಯಕ್ತಿತ್ವ ಪರೀಕ್ಷೆ ಮನೋವಿಜ್ಞಾನದ ಯಾವ ಸಾಧನದಲ್ಲಿ ಇದು ಕಂಡುಬರುತ್ತೆ ಅಂತ ಈ 2 ಪ್ರಶ್ನೆಗಳಿಗೆ ತಾವುಗಳು ಉತ್ತರವನ್ನು ಕಾಮೆಂಟ್ ಮಾಡಬಹುದು. ಇನ್ನು ಈ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಗೊತ್ತಿಲ್ಲ ಅಂತಂದರೆ ನಾನು ಹಿಂದಿನ ವಿಡಿಯೋ ಸಂಪೂರ್ಣ ಶಿಶು ಮನೋವಿಜ್ಞಾನ ಸರಣಿಯ 6ನೇ ಭಾಗದ ವಿಡಿಯೋ ಇದೆಯಲ್ಲ, ಆ 6ನೇ ಭಾಗದ ವಿಡಿಯೋನ ನೋಡಿದರೆ ಈ ಪ್ರಶ್ನೆಗಳಿಗೆ ತಮಗೆ ಸುಲಭವಾಗಿ ಉತ್ತರ ಸಿಗುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಆರಂಭ ಮಾಡೋಣ. ಇವತ್ತಿನ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ಇವತ್ತಿನ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ತೀವಿ ಅನ್ನುವಂಥದ್ದನ್ನು ಶಾರ್ಟಾಗಿ ನೋಡೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮನೋವಿಜ್ಞಾನದ ವಿಭಾಗಗಳು ಸೆಕ್ಷನ್ ಆಫ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಶುದ್ಧ ಮನೋವಿಜ್ಞಾನ ಮತ್ತು ಅನ್ವಯಿಕ ಮನೋವಿಜ್ಞಾನದ ಬಗ್ಗೆ ತಿಳ್ಕೊಳ್ತೀವಿ.
ಅದಾದ ನಂತರ ಮನೋವಿಜ್ಞಾನದ ಶಾಖೆಗಳು, ಬ್ರಾಂಚಸ್ ಆಫ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಅಲ್ಲಿ ಶುದ್ಧ ಮನೋವಿಜ್ಞಾನದ ಶಾಖೆಗಳು ಮತ್ತು ಅನ್ವಯಿಕ ಮನೋವಿಜ್ಞಾನದ ಶಾಖೆಗಳ ಬಗ್ಗೆ ತಿಳ್ಕೊಳ್ತೀವಿ. ಇದಾದ ನಂತರ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ. ನಾವು ಇಲ್ಲಿಯವರೆಗೂ ಅಂದರೆ ಈ ಹಿಂದಿನ ವಿಡಿಯೋ ತರಗತಿಯವರೆಗೂ ಮನೋವಿಜ್ಞಾನದ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯವನ್ನು ಮಾಡ್ಕೊಳ್ಳೋಣ. ಅದರಲ್ಲಿ ವಿಶೇಷವಾಗಿ ಶಿಕ್ಷಣ ಅಂದರೆ ಏನು, ಶಿಕ್ಷಣದ ಅರ್ಥ, ವ್ಯಾಖ್ಯಾನಗಳು, ಶಿಕ್ಷಣ ಮತ್ತು ಮನೋವಿಜ್ಞಾನದ ನಡುವೆ ಇರತಕ್ಕಂಥ ಸಂಬಂಧ, ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಗುರಿ ಏನಿದೆ, ಅದರ ಉದ್ದೇಶ ಏನು, ವ್ಯಾಪ್ತಿ ಎಲ್ಲಿಯವರೆಗೆ ಇದೆ ಅನ್ನುವಂಥದ್ದನ್ನು ನೋಡೋಣ. ಇದಿಷ್ಟು ಆಯಿತು ಅಂತಂದರೆ ಮೊದಲ ಘಟಕವಾಗಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಅನ್ನುವಂಥ ಘಟಕ ಇಲ್ಲಿಗೆ ಕಂಪ್ಲೀಟ್ ಆಗಿ ಕ್ಲೋಸ್ ಆದಂಗೆ ಆಯಿತು. ನಾನು ಬಹಳಷ್ಟು ಡೀಟೇಲ್ ಆಗಿ ಇಲ್ಲಿಯವರೆಗೆ ವಿಡಿಯೋ ತರಗತಿಗಳನ್ನು ಮಾಡಿದ್ದೇನೆ. ಬಹಳಷ್ಟು ವಿಚಾರಗಳನ್ನು ತಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋದ ಕುರಿತಾಗಿರ್ತಕ್ಕಂಥ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಆರಂಭ ಮಾಡೋಣ. ಮೊದಲಿಗೆ ನಾವು ಮನೋವಿಜ್ಞಾನದ ವಿಭಾಗಗಳನ್ನು ತಿಳ್ಕೊಳ್ಳೋಣ. ಸೆಕ್ಷನ್ ಆಫ್ ಸೈಕಾಲಜಿ. ಮನೋವಿಜ್ಞಾನದ ವಿಭಾಗಗಳಲ್ಲಿ ಮುಖ್ಯವಾಗಿ 2 ವಿಭಾಗಗಳು ಬರ್ತವೆ. ಒಂದು ಶುದ್ಧ ಮನೋವಿಜ್ಞಾನ, ಇನ್ನೊಂದು ಅನ್ವಯಿಕ ಮನೋವಿಜ್ಞಾನ. ಹಾಗಾದರೆ ಈ ಶುದ್ಧ ಮನೋವಿಜ್ಞಾನ ಅಂದರೆ ಏನು ಅನ್ನುವಂಥದ್ದನ್ನು ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಸ್ನೇಹಿತರೆ, ಈ ಶುದ್ಧ ಮನೋವಿಜ್ಞಾನ ಅನ್ನುವಂಥದ್ದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆ, ಅನ್ವೇಷಣೆ, ಪ್ರಯೋಗಗಳನ್ನು ಕೈಗೊಂಡು ನಿಯಮ, ಸಿದ್ಧಾಂತ, ನಿರೂಪಣೆ, ತತ್ವಗಳ ಮೂಲಕ ಇದು ನಿರ್ಧಾರ ಮಾಡುತ್ತೆ. ಅಂದರೆ ಮನೋವಿಜ್ಞಾನದಲ್ಲಿ ನಾವು ಏನು ಪ್ರಯೋಗ ಮಾಡ್ತೀವಲ್ಲ, ಆ ಪ್ರಯೋಗ ಮಾಡಿದ ನಂತರ ನಮಗೊಂದು ಫಲಿತಾಂಶ ಬರುತ್ತೆ. ಆ ಫಲಿತಾಂಶವನ್ನು ನಿಯಮ, ಸಿದ್ಧಾಂತ, ನಿರೂಪಣೆ, ತತ್ವಗಳ ಮೂಲಕ ಈ ಶುದ್ಧ ಮನೋವಿಜ್ಞಾನ ಏನು ಮಾಡುತ್ತೆ ಅಂದರೆ ನಿರ್ಧಾರ ಮಾಡುತ್ತೆ. ಇದನ್ನು ನಾವು ಶುದ್ಧ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ. ಅಲ್ಲದೆ ಈ ಶುದ್ಧ ಮನೋವಿಜ್ಞಾನ ಜೀವಿಗಳ ವರ್ತನೆಯ ಆಧಾರದ ಮೇಲೆ ನೈಜವಾಗಿ ಅಧ್ಯಯನ ಮಾಡಿ ವಿವಿಧ ದೃಷ್ಟಿಕೋನಗಳಿಂದ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಾನವನ ವಿವಿಧ ರೀತಿಯ ಸಮಸ್ಯೆಗಳ ಪರಿಹಾರಕ್ಕೆ ವೈಜ್ಞಾನಿಕ ರೂಪವನ್ನು ನೀಡುತ್ತೆ. ಅಂದರೆ ಶುದ್ಧ ಮನೋವಿಜ್ಞಾನ ಏನು ಮಾಡುತ್ತೆ ಅಂತಂದರೆ ಮಾನವನ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ವೈಜ್ಞಾನಿಕ ರೂಪವನ್ನು ಇದು ನೀಡುತ್ತೆ. ಹೀಗಾಗಿ ಇದನ್ನು ನಾವು ಪ್ಯೂರ್ ಸೈಕಾಲಜಿ ಅಂತ ಕರಿತೀವಿ, ಶುದ್ಧ ಮನೋವಿಜ್ಞಾನ. ಇನ್ನು ಅನ್ವಯಿಕ ಮನೋವಿಜ್ಞಾನ, ಇದನ್ನು ನಾವು ಅಪ್ಲೈಡ್ ಸೈಕಾಲಜಿ ಅಂತ ಕರಿತೀವಿ. ಜೀವನದಲ್ಲಿ ಪ್ರತಿಕ್ಷಣ 108 ಸಮಸ್ಯೆಗಳು ಹುಟ್ಟುತ್ತಾನೆ ಇರ್ತವೆ. ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು ಮಾನವನ ವರ್ತನೆಗೆ ಸಂಬಂಧಿಸಿದ ಸೈದ್ಧಾಂತಿಕ ಮನೋವಿಜ್ಞಾನದ ತತ್ವಗಳನ್ನು ಬಳಸುವ ಕ್ಷೇತ್ರವೇ ಈ ಅನ್ವಯಿಕ ಮನೋವಿಜ್ಞಾನ. ಪ್ರಯೋಗಗಳಿಂದ ಉಂಟಾದ ಹೊಸ ಸಂಶೋಧನೆಗಳು ಮನೋವಿಜ್ಞಾನದ ಬೆಳವಣಿಗೆಗೆ ಕಾರಣ ಆಗ್ತವೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಹೀಗೆ ಅನ್ವಯ ಮತ್ತು ಸೈದ್ಧಾಂತಿಕ ಮನೋವಿಜ್ಞಾನಗಳು ಒಂದಕ್ಕೊಂದು ಪೂರಕ ಆಗಿವೆ. ಅನ್ವಯ ಮನೋವಿಜ್ಞಾನದಲ್ಲಿ ಮುಖ್ಯವಾಗಿ ಶಿಕ್ಷಣ, ವೈದ್ಯಕೀಯ, ಉದ್ಯೋಗ, ಮಿಲಿಟರಿ, ಕ್ರೀಡೆ ಹೀಗೆ ಅನೇಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂಥ ಮತ್ತೆ ವಿವಿಧ ವಿಭಾಗಗಳನ್ನು ನಾವು ಈ ಅನ್ವಯಿಕ ಮನೋವಿಜ್ಞಾನದಲ್ಲಿ ಕಾಣ್ಬೋದು. ಇನ್ನು ನಾವು ನೇರವಾಗಿ ಬ್ರಾಂಚಸ್ ಆಫ್ ಸೈಕಾಲಜಿಗೆ ಹೋಗೋಣ. ಇನ್ನು ನೇರವಾಗಿ ನಾವು ಮನೋವಿಜ್ಞಾನದ ಶಾಖೆಗಳನ್ನು ನೋಡ್ತಾ ಹೋಗೋಣ. ಮನೋವಿಜ್ಞಾನದ ಶಾಖೆಗಳು ಬ್ರಾಂಚಸ್ ಆಫ್ ಸೈಕಾಲಜಿ ಅಂತ ಕರಿತೀವಿ. ಮೊದಲನೇದು ಶುದ್ಧ ಮನೋವಿಜ್ಞಾನದ ಶಾಖೆಗಳು, ಎರಡನೇದು ಅನ್ವಯಿಕ ಮನೋವಿಜ್ಞಾನದ ಶಾಖೆಗಳು. ಹಾಗಾದರೆ ಈ ಶುದ್ಧ ಮನೋವಿಜ್ಞಾನದ ಶಾಖೆಗಳು ಮತ್ತು ಅನ್ವಯಿಕ ಮನೋವಿಜ್ಞಾನದ ಶಾಖೆಗಳ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಮನೋವಿಜ್ಞಾನದ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ಶುದ್ಧ ಮನೋವಿಜ್ಞಾನದ ಶಾಖೆಗಳು ಅಂದರೆ ಏನು ಅನ್ನುವಂಥದ್ದನ್ನು ಶಾರ್ಟ್ ಆಗಿ ನೋಡೋಣ. ಶುದ್ಧ ಮನೋವಿಜ್ಞಾನದ ಶಾಖೆಗಳು ಸಂಶೋಧನೆ, ಪ್ರಾಯೋಗಿಕ ಶಾಖೆಗಳಾಗಿದ್ದು ಇವು ಅನೇಕ ಕ್ಷೇತ್ರಗಳಲ್ಲಿ ಅಧ್ಯಯನವನ್ನು ನಡೆಸಿ ಸಮಸ್ಯೆಗೆ ಸೂಕ್ತವಾಗಿರುವಂಥ ಪರಿಹಾರವನ್ನು ಸೂಚಿಸ್ತವೆ. ವಿಶೇಷವಾಗಿ ಮೆದುಳು, ಮನಸ್ಸು ಮತ್ತು ವರ್ತನೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾನವ, ಇತರೆ ಪ್ರಾಣಿಗಳ ಬಗ್ಗೆ ಪ್ರಾಯೋಗಿಕವಾಗಿ ಅಧ್ಯಯನ ಮಾಡುವ ಶಾಖೆಗಳೇ ಈ ಶುದ್ಧ ಮನೋವಿಜ್ಞಾನದ ಶಾಖೆಗಳು. ಅಂದರೆ ಇಲ್ಲಿ ಮನುಷ್ಯ ಏನು ಮಾಡ್ತಾನೆ ಅಂತಂದರೆ ಮೆದುಳು, ಮನಸ್ಸು ಮತ್ತು ವರ್ತನೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ವಿವಿಧ ಪ್ರಾಣಿಗಳ ಬಗ್ಗೆ ಪ್ರಾಯೋಗಿಕವಾಗಿ ಅಧ್ಯಯನವನ್ನು ನಡೆಸ್ತಾನೆ. ಆ ಶಾಖೆಗಳೇ ಶುದ್ಧ ಮನೋವಿಜ್ಞಾನದ ಶಾಖೆಗಳು. ಇನ್ನು ಈ ಶುದ್ಧ ಮನೋವಿಜ್ಞಾನದ ಶಾಖೆಗಳಲ್ಲಿ ಮತ್ತೆ 15 ಶಾಖೆಗಳು ಬರ್ತವೆ. ಅವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇನ್ನು ಈ ಅನ್ವಯಿಕ ಮನೋವಿಜ್ಞಾನದ ಶಾಖೆಗಳು ಅಂದರೆ ಅಪ್ಲೈಡ್ ಸೈನ್ಸ್ನಲ್ಲಿ ಬರ್ತಕ್ಕಂಥ ಶಾಖೆಗಳು ಯಾವೆಲ್ಲ ಇವೆ ಅನ್ನುವಂಥದ್ದನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ಮನೋವಿಜ್ಞಾನದ ಶಾಖೆಗಳನ್ನು ಡೀಟೇಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮನೋವಿಜ್ಞಾನದ ಶಾಖೆಗಳಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಶುದ್ಧ ಮನೋವಿಜ್ಞಾನದ ಶಾಖೆಗಳು, ಪ್ಯೂರ್ ಸೈಕಾಲಜಿ. ಈ ಪ್ಯೂರ್ ಸೈಕಾಲಜಿಯ ಬ್ರಾಂಚಸ್ ಯಾವ್ಯಾವುದಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಮೊದಲನೇದು ವಿಕಾಸ ಮನೋವಿಜ್ಞಾನ.
ವಿಕಾಸ ಅಂತಂದರೆ ನಮಗೆ ಗೊತ್ತಿದೆ, ಮನೋವಿಜ್ಞಾನದ ಈ ಶಾಖೆ ಏನು ಮಾಡುತ್ತೆ ಅಂತಂದರೆ ವ್ಯಕ್ತಿಯ ಹುಟ್ಟಿನಿಂದ ಸಾಯುವ ತನಕ, ವಿಶೇಷವಾಗಿ ಬಾಲ್ಯದಿಂದ ವಯಸ್ಕಾವಸ್ಥೆಯವರೆಗೆ ಆಗುವಂತಹ ಪ್ರಮುಖ ದೈಹಿಕ ಮತ್ತು ಬೌದ್ಧಿಕ ಬದಲಾವಣೆಗಳನ್ನು ಅಧ್ಯಯನ ಮಾಡುತ್ತೆ. ಅಂದರೆ ಈ ವಿಕಾಸ ಮನೋವಿಜ್ಞಾನ ಏನು ಮಾಡುತ್ತೆ ಅಂದರೆ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಬಗ್ಗೆ ಅಧ್ಯಯನ ಮಾಡುತ್ತೆ. ಇದು ವಿಕಾಸ ಮನೋವಿಜ್ಞಾನ. ಎರಡನೇದು ಸಾಮಾಜಿಕ ಮನೋವಿಜ್ಞಾನ. ನಮಗೆ ಗೊತ್ತಿದೆ ಸ್ನೇಹಿತರೆ, ಮನುಷ್ಯ ಸಮಾಜದಲ್ಲಿ ಬೆಳೆಯುತ್ತಿರುವಂಥ ಒಂದು ಕೂಸು. ಈ ಮನುಷ್ಯ ಸಮಾಜದಲ್ಲಿ ಇದ್ದಾಗ ಎದುರಿಸುವಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರ ನೀಡುವಂಥ ಮನೋವಿಜ್ಞಾನದ ಶುದ್ಧ ಮನೋವಿಜ್ಞಾನದ ಶಾಖೆಯೇ ಈ ಸಾಮಾಜಿಕ ಮನೋವಿಜ್ಞಾನ. ಇನ್ನು ಮೂರನೇದು ಶಾರೀರಿಕ ಮನೋವಿಜ್ಞಾನ. ಹೆಸರೇ ಸೂಚಿಸುವಂತೆ ಈ ಶಾಖೆ ದೇಹದ ರಚನೆ, ಕೆಲಸಗಳು, ದೈಹಿಕ ಬೆಳವಣಿಗೆ ಮತ್ತು ಮಾನಸಿಕ ಬೆಳವಣಿಗೆ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳ ಬಗ್ಗೆ ಈ ಶಾರೀರಿಕ ಮನೋವಿಜ್ಞಾನ ಏನು ಮಾಡುತ್ತೆ ಅಂದರೆ ಅಧ್ಯಯನ ಮಾಡುತ್ತೆ. ಇದುವೇ ಶಾರೀರಿಕ ಮನೋವಿಜ್ಞಾನ. ಇನ್ನು ನಾಲ್ಕನೇದು ಅಪಸಾಮಾನ್ಯ ಮನೋವಿಜ್ಞಾನ. ಈ ಶಾಖೆ ಸಾಮಾನ್ಯರಿಗಿಂತ ನ್ಯೂನತೆಯನ್ನು, ಭಿನ್ನತೆ, ಗೀಳು, ಲೈಂಗಿಕ ಬೇನೆ ಹೊಂದಿರುವಂಥ ವ್ಯಕ್ತಿಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ಅಪಸಾಮಾನ್ಯ ಹೆಸರೇ ಸೂಚಿಸುತ್ತೆ, ಸಾಮಾನ್ಯವಾಗಿ ಇರುವಂಥ ಲಕ್ಷಣಗಳನ್ನು ಬಿಟ್ಟು ಅಪಸಾಮಾನ್ಯವಾಗಿ ಇರುವಂಥ ಲಕ್ಷಣಗಳನ್ನು ಯಾವುದು ಅಧ್ಯಯನ ಮಾಡ್ತದೆಯೋ ಅದುವೇ ಅಪಸಾಮಾನ್ಯ ಮನೋವಿಜ್ಞಾನ. ಇನ್ನು ಐದನೇದು ಜ್ಞಾನಾತ್ಮಕ ಮನೋವಿಜ್ಞಾನ, ಕಾಗ್ನಿಟಿವ್ ಸೈಕಾಲಜಿ ಅಂತ ನಾವು ಕರಿತೀವಿ. ಈ ಮನೋವಿಜ್ಞಾನದ ಶಾಖೆ ಏನು ಮಾಡುತ್ತೆ ಅಂತಂದರೆ ಜ್ಞಾನಾತ್ಮಕ ಸಂರಚನೆ, ಮೆದುಳಿನ ರಚನೆ, ಕಾರ್ಯ, ಅಭಿಪ್ರೇರಣೆ, ಸಮಸ್ಯಾ ಪರಿಹಾರ, ಆಲೋಚನೆ, ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ, ಅವಧಾನ, ವ್ಯಕ್ತಿಯೊಬ್ಬನ ಜ್ಞಾನ ಮತ್ತು ಕ್ರಿಯಾವಾಹಿನಿಗಳ ಪ್ರಾಮುಖ್ಯತೆ, ಮಾಹಿತಿಯ ದಾಖಲೆ, ವಿಷಯದ ಸಂಸ್ಕರಣೆ, ಇಂದ್ರಿಯಗಳ ಕಾರ್ಯಚಟುವಟಿಕೆಗಳು ಸೇರಿದಂತೆ ಸಂವೇದನೆಗಳು ಇತ್ಯಾದಿಗಳನ್ನು ಜ್ಞಾನಾತ್ಮಕ ವಿಕಾಸದಲ್ಲಿ ಹೇಗೆ ಪ್ರಭಾವ ಬೀರ್ತವೆ ಅನ್ನುವಂಥದ್ದನ್ನು ಈ ಜ್ಞಾನಾತ್ಮಕ ವಿಕಾಸ ಅಧ್ಯಯನ ಮಾಡುತ್ತೆ. ಅಂದರೆ ವ್ಯಕ್ತಿಯೊಬ್ಬನ ವರ್ತನೆಯಲ್ಲಿ ಆತನ ಜ್ಞಾನಾತ್ಮಕ ಅಂಶಗಳು ಯಾವ ರೀತಿ ಪ್ರಭಾವ ಬೀರ್ತವೆ ಅನ್ನುವಂಥದ್ದನ್ನು ಈ ಜ್ಞಾನಾತ್ಮಕ ಮನೋವಿಜ್ಞಾನ ಅಧ್ಯಯನ ಮಾಡುತ್ತೆ. ಇದಾದ ನಂತರ ಬರ್ತಕ್ಕಂಥದ್ದು ಆರನೇದು ವ್ಯಕ್ತಿತ್ವ ಮನೋವಿಜ್ಞಾನ, ಪರ್ಸನಾಲಿಟಿ ಸೈಕಾಲಜಿ ಅಂತ ಕರಿತೀವಿ. ಮನೋವಿಜ್ಞಾನದ ಈ ಶಾಖೆ ಉತ್ತಮ ವ್ಯಕ್ತಿತ್ವ ಹೊಂದಿದ ವ್ಯಕ್ತಿಯ ಲಕ್ಷಣಗಳು ಯಾವ ರೀತಿ ಇರ್ತವೆ, ಜೊತೆಗೆ ವ್ಯಕ್ತಿತ್ವದ ವರ್ಗೀಕರಣ, ಅನಂತರ ವ್ಯಕ್ತಿತ್ವ ನಿರ್ಧಾರದ ಅಂಶಗಳು ಯಾವುವು, ವ್ಯಕ್ತಿತ್ವವನ್ನು ಯಾವ ರೀತಿ ನಾವು ಮೌಲ್ಯಮಾಪನ ಮಾಡ್ತೀವಿ, ವ್ಯಕ್ತಿತ್ವ ನಿರ್ಮಾಣ ಮಾಡುವಲ್ಲಿ ಪರಿಸರದ ಪಾತ್ರ ಹೇಗಿದೆ, ವ್ಯಕ್ತಿತ್ವ ಮತ್ತು ಹೊಂದಾಣಿಕೆ, ವ್ಯಕ್ತಿತ್ವ ಮತ್ತು ಸಮಾಜ, ವ್ಯಕ್ತಿತ್ವ ಮತ್ತು ಆರೋಗ್ಯ, ಇವುಗಳಿಗೆ ಇರತಕ್ಕಂಥ ಸಂಬಂಧವನ್ನು ಅಧ್ಯಯನ ಮಾಡುವಂಥದ್ದೇ ಈ ವ್ಯಕ್ತಿತ್ವ ಮನೋವಿಜ್ಞಾನ, ಪರ್ಸನಾಲಿಟಿ ಸೈಕಾಲಜಿ ಅಂತ ನಾವು ಕರಿತೀವಿ. ಇನ್ನು ಏಳನೇದು ಪ್ರಾಯೋಗಿಕ ಮನೋವಿಜ್ಞಾನ, ಎಕ್ಸ್ಪಿರಿಮೆಂಟಲ್ ಸೈಕಾಲಜಿ ಅಂತ ನಾವು ಕರಿತೀವಿ. ಈ ಎಕ್ಸ್ಪಿರಿಮೆಂಟಲ್ ಸೈಕಾಲಜಿ ಏನು ಮಾಡುತ್ತೆ ಅಂತಂದರೆ ಮನೋವಿಜ್ಞಾನದ ಅಧ್ಯಯನವನ್ನು ವೈಜ್ಞಾನಿಕವಾಗಿ ಪ್ರಾಯೋಗಿಕ ಹಿನ್ನೆಲೆಯಲ್ಲಿ ಹೇಗೆ ಮೆದುಳು ಮತ್ತು ವರ್ತನೆ ಬಗ್ಗೆ ಅಧ್ಯಯನವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಈ ಪ್ರಾಯೋಗಿಕ ಮನೋವಿಜ್ಞಾನ ತೋರಿಸುತ್ತೆ. ಇನ್ನು ಎಂಟನೇದು ಪ್ರಾಣಿಗಳ ಮನೋವಿಜ್ಞಾನ, ಅನಿಮಲ್ ಸೈಕಾಲಜಿ ಅಂತ ಕರಿತೀವಿ ನಾವು. ಸ್ನೇಹಿತರೆ, ಈ ಶಾಖೆ ಪ್ರಾಣಿಗಳ ಲಕ್ಷಣಗಳು, ಮಾನವನಿಗೆ ಮತ್ತು ಪ್ರಾಣಿಗಳಿಗೆ ಇರತಕ್ಕಂಥ ವ್ಯತ್ಯಾಸಗಳೇನು, ಮಾನವ ಮತ್ತು ಪ್ರಾಣಿಗಳ ನಡುವೆ ಇರತಕ್ಕಂಥ ಸಂಬಂಧ, ಸಂಶೋಧನೆಗಳನ್ನು ಮಾಡಲು ಪ್ರಾಣಿಗಳನ್ನು ಮಾನವ ಹೇಗೆ ಬಳಸ್ಕೊಳ್ತಾನೆ ಇತ್ಯಾದಿ ಎಲ್ಲ ಅಂಶಗಳನ್ನು ತಿಳಿಸುವಂಥದ್ದೇ ಈ ಪ್ರಾಣಿಗಳ ಮನೋವಿಜ್ಞಾನ, ಅನಿಮಲ್ ಸೈಕಾಲಜಿ ಅಂತ ನಾವು ಕರಿತೀವಿ. ಅದಾದ ನಂತರ ಒಂಬತ್ತನೇದು ಸಾಮಾನ್ಯ ಮನೋವಿಜ್ಞಾನ, ನಾರ್ಮಲ್ ಸೈಕಾಲಜಿ. ಈ ನಾರ್ಮಲ್ ಸೈಕಾಲಜಿಯಲ್ಲಿ ಉತ್ತಮ ಆರೋಗ್ಯವಂತ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಲಕ್ಷಣಗಳು, ಅವನ ಆಲೋಚನಾ ಶಕ್ತಿ, ಅವನ ಆಸಕ್ತಿ, ಆತನ ಮಾನಸಿಕ ಕಾರ್ಯಗಳು, ಸಂವೇಗಗಳು, ಮೌಲ್ಯಗಳು, ಸಾಮಾಜಿಕ ಒಡನಾಟ, ಸಂಬಂಧಗಳು, ವ್ಯಕ್ತಿಯೊಬ್ಬನಲ್ಲಿ ಇರ್ತಕ್ಕಂಥ ವೈಯಕ್ತಿಕ ಭಿನ್ನತೆಗಳು, ಅಭಿರುಚಿಗಳು, ಪುರುಷ ಮತ್ತು ಸ್ತ್ರೀ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸಗಳು, ವ್ಯಕ್ತಿಯ ಸಾಧನೆಗಳು, ಅನಂತರ ಆ ಸಾಧನೆಯನ್ನು ಮಾಡುವಲ್ಲಿ ಬರ್ತಕ್ಕಂಥ ಅಡ್ಡಿ ಆತಂಕಗಳು ಇತ್ಯಾದಿಗಳ ಬಗ್ಗೆ ಈ ಸಾಮಾನ್ಯ ಮನೋವಿಜ್ಞಾನ ಏನು ಮಾಡುತ್ತೆ ಅಂತಂದರೆ ಅಧ್ಯಯನ ಮಾಡುತ್ತೆ. ಇದನ್ನು ನಾರ್ಮಲ್ ಸೈಕಾಲಜಿ ಅಂತ ನಾವು ಕರಿತೀವಿ. ಇನ್ನು ಹತ್ತನೇದು ಪ್ಯಾರಾ ಮನೋವಿಜ್ಞಾನ. ಇದು ಇಂದ್ರಿಯಾತೀತವಾಗಿರ್ತಕ್ಕಂಥ ಮಾನಸಿಕ ಘಟನೆಗಳು, ಅಶರೀರವಾಣಿಯಂತಹ ಕಲ್ಪನೆಗಳು, ವಶೀಕರಣ,
ಹಾಗೂ ಈ ವಶೀಕರಣದಿಂದ ಆಗುವಂತಹ ಅನಾಹುತಗಳು, ಲಕ್ಷಣಗಳು, ಮನಸ್ಥಿತಿ ಬದಲಾವಣೆ, ಪರಿಣಾಮ, ಪರಿಹಾರ ತಂತ್ರಗಳು, ದುರ್ಬಲ ಮನಸ್ಸಿನ ವ್ಯಕ್ತಿ, ಅವನ ಲಕ್ಷಣಗಳು, ನಂಬಿಕೆಗಳು ಮುಂತಾದವುಗಳ ಬಗ್ಗೆ ಈ ಪ್ಯಾರಾ ಮನೋವಿಜ್ಞಾನ ಅಂದರೆ ಇಂದ್ರಿಯಾತೀತ ಮನೋವಿಜ್ಞಾನ ಏನು ಮಾಡುತ್ತೆ ಅಂದರೆ ಅಧ್ಯಯನ ಮಾಡುತ್ತೆ. ಇದು ಇಂದ್ರಿಯಾತೀತ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಇನ್ನು 11ನೇದ್ದು ಮನೋಮಿತಿ ಮನೋವಿಜ್ಞಾನ. ಮನೋಮಿತಿ ಮನೋವಿಜ್ಞಾನ ಈ ಶಾಖೆ ಮಾನಸಿಕ ಲಕ್ಷಣಗಳು, ಅವುಗಳ ದೌರ್ಬಲ್ಯತೆಗಳು, ಮಾನಸಿಕ ಲಕ್ಷಣಗಳ ಅಳತೆ, ಅಪಸಾಮಾನ್ಯ ವರ್ತನೆಗಳು, ಅಪಸಾಮಾನ್ಯ ವರ್ತನೆಗೆ ಕಾರಣಗಳು, ಪರಿಣಾಮಗಳು, ಸಮಾಜದೊಂದಿಗೆ ವ್ಯಕ್ತಿ ಯಾವ ರೀತಿ ಸಹಭಾಗಿತ್ವವನ್ನು ಹೊಂದಿದ್ದಾನೆ, ಜೊತೆಗೆ ಅಪೇಕ್ಷಿತ ಮತ್ತು ನಿರೀಕ್ಷಿತ ವರ್ತನೆಯ ಅಡ್ಡಿಗಳು ಮುಂತಾದವುಗಳ ಬಗ್ಗೆ ಈ ಮನೋಮಿತಿ ಮನೋವಿಜ್ಞಾನ ಅಧ್ಯಯನ ಮಾಡುತ್ತೆ. ಇನ್ನು 12ನೇದು ಜೈವಿಕ ಮನೋವಿಜ್ಞಾನ, ಬಯೋಸೈಕಾಲಜಿ ಅಂತ ನಾವು ಕರಿತೀವಿ. ಈ ಬಯೋಸೈಕಾಲಜಿ ಮನುಷ್ಯ ಮತ್ತು ಇತರ ಪ್ರಾಣಿಗಳ ಜೈವಿಕ ಅಂಶಗಳು, ಶಾರೀರಿಕ ಕ್ರಿಯೆಗಳು, ದೇಹದ ರಚನೆ, ಮೆದುಳಿನ ರಚನೆ, ಕಾರ್ಯಗಳು ಮುಂತಾದವುಗಳು ವ್ಯಕ್ತಿಯ ವಿಕಾಸದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಅನ್ನುವಂಥದ್ದನ್ನು ಈ ಜೈವಿಕ ಮನೋವಿಜ್ಞಾನ ಅಧ್ಯಯನ ಮಾಡುತ್ತೆ. ಬಯೋಸೈಕಾಲಜಿ ಅಂತ ನಾವು ಇದನ್ನು ಕರಿತೀವಿ. ಇದಾದ ನಂತರ ಮನೋರೋಗ ಮನೋವಿಜ್ಞಾನ 13ನೇದು. ಈ ಮನೋರೋಗ ಮನೋವಿಜ್ಞಾನ ಏನು ಮಾಡುತ್ತೆ ಅಂತಂದರೆ ಮನೋರೋಗದ ಲಕ್ಷಣಗಳು, ಮನೋರೋಗಕ್ಕೆ ಕಾರಣಗಳು, ಮನೋರೋಗದ ಪರಿಹಾರ ಕ್ರಮಗಳು ಮುಂತಾದವುಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ಅಂದರೆ ಮಾನಸಿಕ ರೋಗಗಳ ಬಗ್ಗೆ ಅಧ್ಯಯನ ಮಾಡುವಂಥ ಮನೋವಿಜ್ಞಾನದ ಶಾಖೆಯನ್ನು ನಾವು ಮನೋರೋಗ ಮನೋವಿಜ್ಞಾನ ಅಂತ ಕರಿತೀವಿ. ಇದು 13ನೇದು. ಇನ್ನು 14ನೇದು ವರ್ತನಾ ಮನೋವಿಜ್ಞಾನ, ಬಿಹೇವಿಯರ್ ಸೈಕಾಲಜಿ ಅಂತ ಕರಿತೀವಿ. ಈ ಶಾಖೆ ಹೆಸರೇ ಸೂಚಿಸುವಂತೆ ಜೀವಿಯ ವರ್ತನೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದಾದ ನಂತರ 15ನೇದು ಕೃತಕ ಬುದ್ಧಿಶಕ್ತಿ ಮನೋವಿಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈಕಾಲಜಿ ಅಂತ ನಾವು ಕರಿತೀವಿ. ಈ ಶಾಖೆ ಏನು ಮಾಡುತ್ತೆ ಅಂದರೆ ಬಹುಮುಖ್ಯವಾಗಿ ಮನೋವಿಜ್ಞಾನ, ಗಣಿತಶಾಸ್ತ್ರ, ಜೈವಿಕ ಶಾಸ್ತ್ರದೊಂದಿಗೆ ಸಂಬಂಧ ಹೊಂದಿದ್ದು ಮನುಷ್ಯರಂತೆ ಕಾರ್ಯನಿರ್ವಹಿಸುವ ಯಂತ್ರಗಳನ್ನು ನಿರ್ಮಾಣ ಮಾಡಿ ಅವುಗಳಿಂದ ಮನುಷ್ಯರು ಮಾಡುವಂಥ ಕಾರ್ಯಗಳಾಗಿರುವಂಥ ಸಮಸ್ಯೆ ಪರಿಹಾರ, ಆಲೋಚನೆ, ದಾಖಲೆ, ಛಾಯಾಚಿತ್ರಗಳು, ಶ್ರಮರಹಿತ ಕಾರ್ಯಗಳನ್ನು ಕ್ಷಣ ಮಾತ್ರದಲ್ಲಿ ಮಾಡುವಂಥದ್ದು, ತಂತ್ರಜ್ಞಾನದ ಬಳಕೆ ಮುಂತಾದವುಗಳ ಮೂಲಕ ಕೃತಕ ಮನುಷ್ಯನನ್ನು ನಿರ್ಮಾಣ ಮಾಡಿ ಮನುಷ್ಯನ ಕೆಲಸವನ್ನು ತೆಗೆದುಕೊಳ್ಳುವುದರ ಬಗ್ಗೆ ಹಾಗೂ ಅಭಿವೃದ್ಧಿಪಡಿಸುವುದರ ಬಗ್ಗೆ ಈ ಕೃತಕ ಬುದ್ಧಿಶಕ್ತಿ ಮನೋವಿಜ್ಞಾನ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಇವಿಷ್ಟು ಶುದ್ಧ ಮನೋವಿಜ್ಞಾನದ ಶಾಖೆಗಳು. ಒಟ್ಟು 15 ಶುದ್ಧ ಮನೋವಿಜ್ಞಾನದ ಶಾಖೆಗಳ ಬಗ್ಗೆ ನಾವು ಶಾರ್ಟಾಗಿ ತಿಳ್ಕೊಂಡ್ವಿ. ಜಾಸ್ತಿ ಏನು ಡೀಟೇಲಾಗಿ ಇಲ್ಲಿ ಪರೀಕ್ಷೆಗಳಲ್ಲಿ ಈ ಬಗ್ಗೆ ಪ್ರಶ್ನೆ ಬರೋದಿಲ್ಲ, ಹೀಗಾಗಿ ಬಹಳಷ್ಟು ಡೀಟೇಲಾಗಿ ಹೇಳ್ತಾ ಹೋಗಿಲ್ಲ. ಹಾಗೆ ಡೀಟೇಲಾಗಿ ಹೇಳಬೇಕು ಅಂತಂದರೆ ಈ ಒಂದು ವಿಕಾಸ ಮನೋವಿಜ್ಞಾನದ ಬಗ್ಗೆನೇ 1-2 ತರಗತಿಗಳನ್ನು ಹೇಳಬೇಕಾಗತ್ತೆ. ಬಹಳ ಡೀಟೇಲಾಗಿ ಹೇಳಬೇಕು ಅಂದರೆ ಕೇವಲ ನಾ ಇಲ್ಲಿ ನಿಮಗೆ ಅರ್ಥವನ್ನು ಮಾತ್ರ ತಿಳಿಸುವಂಥ ಪ್ರಯತ್ನ ಮಾಡಿದ್ವಿ. ಶಾರ್ಟಾಗಿ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಮನೋವಿಜ್ಞಾನದ ಶಾಖೆಗಳಲ್ಲಿ ಬರ್ತಕ್ಕಂಥ 2ನೇ ಶಾಖೆ ಅನ್ವಯಿಕ ಮನೋವಿಜ್ಞಾನದ ಶಾಖೆಗಳು. ಸ್ನೇಹಿತರೆ, ಈ ಅನ್ವಯಿಕ ಮನೋವಿಜ್ಞಾನದ ಶಾಖೆಗಳಿಗೆ ಸಂಬಂಧಪಟ್ಟಂತೆ ನಾವು ಡೀಟೇಲಾಗಿ ತಿಳ್ಕೊಳ್ತೀವಿ. ಅದರಲ್ಲೂ ಒಂದೇ ಒಂದು ಶಾಖೆಯ ಬಗ್ಗೆ ನಾವು ಕಂಪ್ಲೀಟಾಗಿ ಈ ಎಜುಕೇಷನಲ್ ಸೈಕಾಲಜಿ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಬನ್ನಿ ಹಾಗಾದರೆ ಈ ಅಪ್ಲೈಡ್ ಸೈನ್ಸ್ನ ಬ್ರ್ಯಾಂಚ್ನಲ್ಲಿರ್ತಕ್ಕಂಥ ಮೊದಲ ಶಾಖೆ ಯಾವುದು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದು ಚಿಕಿತ್ಸಕ ಮನೋವಿಜ್ಞಾನ, ಕ್ಲಿನಿಕಲ್ ಸೈಕಾಲಜಿ ಅಂತ ನಾವು ಕರಿತೀವಿ. ಹಾಗಾದರೆ ಈ ಕ್ಲಿನಿಕಲ್ ಸೈಕಾಲಜಿ ಅಂದರೆ ಏನು ಅನ್ನುವಂಥದ್ದನ್ನು ನೋಡೋಣ. ವ್ಯಕ್ತಿಯು ಸಂದರ್ಭಕ್ಕೆ ಅನುಸಾರವಾಗಿ ಒತ್ತಡ, ಘರ್ಷಣೆಗಳು, ಹತಾಶೆಗಳು, ಉದ್ವೇಗ, ಅಪಸಮಾಯೋಜನೆಗೆ ಒಳಗಾಗ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಇವನ ವರ್ತನೆಗಳು ವಿಭಿನ್ನ ಆಗಿರ್ತವೆ. ಈ ರೀತಿಯ ಅಪಸಾಮಾನ್ಯ ವರ್ತನೆಗಳು, ಮನೋರೋಗಗಳು, ಅವುಗಳಿಗೆ ಕಾರಣಗಳು, ಲಕ್ಷಣಗಳು, ಗುಣಪಡಿಸುವಂಥ ವಿಧಾನಗಳು, ನಿಯಂತ್ರಣ ಕ್ರಮ, ಚಿಕಿತ್ಸೆಗಳು, ಪರಿಹಾರಗಳು ಮುಂತಾದವುಗಳ ಬಗ್ಗೆ ಅಧ್ಯಯನ ಮಾಡುವಂಥ ಮನೋವಿಜ್ಞಾನದ ಅನ್ವಯಿಕ ಶಾಖೆಯೇ ಈ ಚಿಕಿತ್ಸಕ ಮನೋವಿಜ್ಞಾನ, ಕ್ಲಿನಿಕಲ್ ಸೈಕಾಲಜಿ ಅಂತ ನಾವು ಇದನ್ನು ಕರಿತೀವಿ. ಇದಾದ ನಂತರ ಬರ್ತಕ್ಕಂಥದ್ದು ಆಪ್ತ ಸಲಹಾ ಮನೋವಿಜ್ಞಾನ. ಆಪ್ತ ಸಲಹಾ ಮನೋವಿಜ್ಞಾನ, ಕೌನ್ಸಿಲಿಂಗ್ ಸೈಕಾಲಜಿ ಅಂತ ನಾವು ಇದನ್ನು ಕರಿತೀವಿ. ಈ ಶಾಖೆ ವ್ಯಕ್ತಿಯೊಬ್ಬನ ಮಾನಸಿಕ ಸಂವೇಗಾತ್ಮಕ ತೊಂದರೆಗಳಿಗೆ ವ್ಯಕ್ತಿಯೊಬ್ಬ ಒಳಗಾದಾಗ ಆ ತೊಂದರೆಗಳಿಂದ ಆತನನ್ನು ಹೇಗೆ ಪಾರು ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸುವಂಥ ಶಾಖೆಯೇ ಈ ಆಪ್ತ ಸಲಹಾ ಶಾಖೆ. ಇದಾದ ನಂತರ ಬರ್ತಕ್ಕಂಥದ್ದು ಕೈಗಾರಿಕಾ ಮನೋವಿಜ್ಞಾನ, ಇಂಡಸ್ಟ್ರಿಯಲ್ ಸೈಕಾಲಜಿ ಅಂತ ಕರಿತೀವಿ. ಈ ಶಾಖೆ ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಆಯ್ಕೆ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ನೀಡುವಂಥದ್ದು, ಕೈಗಾರಿಕೆಯಲ್ಲಿ ಉತ್ತಮ ಪರಿಸರ ನಿರ್ಮಿಸಲಿಕ್ಕೆ ಅಗತ್ಯ ಕ್ರಮಗಳನ್ನು ಏನೇನು ಕೈಗೊಳ್ಳಬೇಕು, ಹಾಗೆ ಉತ್ಪನ್ನವನ್ನು ಹೆಚ್ಚಿಸಲಿಕ್ಕೆ ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು, ಮಾಲೀಕರು ಮತ್ತು ಕಾರ್ಮಿಕರ ಮಧ್ಯೆ ಇರಬೇಕಾಗಿರ್ತಕ್ಕಂಥ ಅನ್ಯೋನ್ಯತೆ, ಹೊಂದಾಣಿಕೆ, ಮತ್ತು ನಾಯಕನಿಗೆ ಅಥವಾ ಮಾಲೀಕನಿಗೆ ಮಾರ್ಗದರ್ಶನ ಮಾಡುವಂಥದ್ದು, ಉತ್ತಮ ಸಂಘಟನೆ,
ಪರಸ್ಪರರಲ್ಲಿ ಸ್ನೇಹಪರತೆಯನ್ನು ಬೆಳೆಸುವಂಥದ್ದಾಗಿರ್ಬೋದು. ಆರೋಗ್ಯಕರ ವಾತಾವರಣ ನಿರ್ಮಾಣ ಮಾಡಿ ಕೈಗಾರಿಕೆಗಳಲ್ಲಿ ಉತ್ತಮವಾಗಿರುವಂಥ ಸಂಬಂಧಗಳನ್ನು ಬೆಳೆಸುವಂಥದ್ದೇ ಈ ಕೈಗಾರಿಕಾ ಮನೋವಿಜ್ಞಾನ. ಇದಾನಂತರ 4ನೇದು ಸಂಘಟನಾ ಮನೋವಿಜ್ಞಾನ. ಇದನ್ನು ಆರ್ಗನೈಸೇಷನಲ್ ಸೈಕಾಲಜಿ ಅಂತ ನಾವು ಕರಿತೀವಿ. ಮನೋವಿಜ್ಞಾನದ ಈ ಶಾಖೆ ಏನು ಮಾಡುತ್ತೆ ಅಂದರೆ ಸಂಘಗಳ ಸ್ಥಾಪನೆ, ಅವುಗಳ ಉದ್ದೇಶ, ಗುರಿಯನ್ನು ನಿರ್ಧಾರ ಮಾಡುವಂಥದ್ದು, ಸಂಘಟನೆ ಮಾಡುವಂಥದ್ದು, ಹೋರಾಟ ಮಾಡುವಂಥದ್ದು, ಉತ್ತಮವಾಗಿರುವಂಥ ನಾಯಕನ ಆಯ್ಕೆ ಮಾಡುವಂಥದ್ದು ಇತ್ಯಾದಿಯಾಗಿ ಒಂದು ಸಂಘಟನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನು ಈ ಸಂಘಟನಾ ಮನೋವಿಜ್ಞಾನ ಅಧ್ಯಯನ ಮಾಡುತ್ತೆ. ಇದಾದ ನಂತರ ಗ್ರಾಹಕ ಮನೋವಿಜ್ಞಾನ, ಕನ್ಸ್ಯೂಮರ್ ಸೈಕಾಲಜಿ ಅಂತ ನಾವು ಕರಿತೀವಿ. ಈ ಶಾಖೆ ಗುಣಮಟ್ಟದ ಹಾಗೂ ಆಕರ್ಷಣೀಯ, ಬಾಳಿಕೆ ಬರುವ ವಸ್ತುಗಳ ಉತ್ಪಾದನೆ ಬಗ್ಗೆ ಮತ್ತು ಮಾರಾಟದ ಬಗ್ಗೆ, ಕೊಳ್ಳುವವನ ಮನೋಸ್ಥಿತಿಗಳು ಮತ್ತು ಗ್ರಾಹಕನ ಒಲವುಗಳು, ಆಸಕ್ತಿ, ಕೊಳ್ಳುವವರನ್ನು ಆಕರ್ಷಿಸುವುದು, ಅಗತ್ಯ ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಹೆಚ್ಚು ಆದಾಯ ಬರುವಂತೆ ಕೈಗೊಳ್ಳುವ ಮಾರ್ಗೋಪಾಯಗಳು, ಮಾರುಕಟ್ಟೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂತ್ರ ಮುಂತಾದವುಗಳ ಬಗ್ಗೆ ಈ ಗ್ರಾಹಕ ಮನೋವಿಜ್ಞಾನ ಏನು ಮಾಡುತ್ತೆ ಅಂದರೆ ಅಧ್ಯಯನ ಮಾಡುತ್ತೆ. ಇದಾದ ನಂತರ ಆರೋಗ್ಯ ಮನೋವಿಜ್ಞಾನ, ಹೆಲ್ತ್ ಸೈಕಾಲಜಿ ಅಂತ ನಾವು ಕರಿತೀವಿ. ಈ ಹೆಲ್ತ್ ಸೈಕಾಲಜಿಯಲ್ಲಿ ದೈಹಿಕ, ಮಾನಸಿಕ ವಿಷಯಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕಾಪಾಡಿಕೊಳ್ಳುವಂಥ ವಿಧಾನಗಳ ಬಗ್ಗೆ, ಕೌಟುಂಬಿಕ, ವ್ಯಾವಹಾರಿಕ ಒತ್ತಡಗಳಿಗೆ ಪರಿಹಾರವನ್ನು ಸೂಚಿಸುವಂಥ ಕೆಲಸವನ್ನು ಈ ಆರೋಗ್ಯ ಮನೋವಿಜ್ಞಾನ ಮಾಡುತ್ತೆ. ಇದಾದ ನಂತರ ಪರಿಸರ ಮನೋವಿಜ್ಞಾನ, ಎನ್ವಿರಾನ್ಮೆಂಟಲ್ ಸೈಕಾಲಜಿ ಅಂತ ನಾವು ಕರಿತೀವಿ. ಈ ಶಾಖೆ ಜೀವಿಗಳ ಮೇಲೆ ಪರಿಸರ ಹೇಗೆ ಪ್ರಭಾವ ಬೀರುತ್ತೆ, ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಪರಿಸರದ ಪ್ರಾಮುಖ್ಯತೆ ಏನು, ಕುಟುಂಬ, ಸಾಮಾಜಿಕ, ಆರ್ಥಿಕ ಅಂತಸ್ತು, ನಿರೀಕ್ಷಿಸಿದ ವರ್ತನೆಗಳು, ಆಹಾರ, ಪರಿಸರದಿಂದ ಬರುವ ಕಾಯಿಲೆಗಳು, ಮುನ್ನೆಚ್ಚರಿಕೆಗಳು, ಉತ್ತಮ ಪರಿಸರದ ಪ್ರಾಮುಖ್ಯತೆ, ಬೌದ್ಧಿಕ, ಭೌತಿಕ ಮತ್ತು ಸಾಮಾಜಿಕ ಪರಿಸರಗಳ ಪ್ರಭಾವ ಹೀಗಿರುತ್ತೆ, ಜ್ಞಾನಾತ್ಮಕ ವಿಕಾಸಕ್ಕೆ ಪೂರಕವಾದ ವಾತಾವರಣವನ್ನು ಮತ್ತು ಉದ್ದೀಪಕಗಳು, ನೆರೆಹೊರೆಯವರು, ಸ್ನೇಹಿತರು, ಆರೋಗ್ಯಾಭ್ಯಾಸಗಳು ಮುಂತಾದವುಗಳ ಬಗ್ಗೆ ಈ ಪರಿಸರ ಮನೋವಿಜ್ಞಾನ ಏನು ಮಾಡುತ್ತೆ ಅಂತಂದರೆ ಅಧ್ಯಯನ ಮಾಡುತ್ತೆ. ಇದಾದ ನಂತರ ಫಾರೆನ್ಸಿಕ್ ಮನೋವಿಜ್ಞಾನ. ಈ ಶಾಖೆ ಇತ್ತೀಚೆಗೆ ಹೆಚ್ಚು ಬಳಕೆಯಲ್ಲಿರುವಂಥ ಶಾಖೆಯಾಗಿದೆ. ವ್ಯಕ್ತಿ ಮೆದುಳಿನ ಅಜಾಗೃತ ಭಾಗದಲ್ಲಿ ದಾಖಲಿಸಿರುವಂಥ ವಿಷಯವನ್ನು ಅವನ ಅರಿವಿಗೆ ಬಾರದಂತೆ ವೈಜ್ಞಾನಿಕ ವಿಧಾನಗಳ ಮೂಲಕ ಹೊರಹಾಕುವ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಇದು ಮಾಡುತ್ತೆ. ಫಾರೆನ್ಸಿಕ್ ಅಂದರೆ ವ್ಯಕ್ತಿಯೊಬ್ಬ ಗೌಪ್ಯವಾಗಿ ಇಟ್ಟಿರುವಂಥ ಮಾಹಿತಿಯನ್ನು ಹೇಳಲಿಕ್ಕೆ ಬಯಸದೇ ಇದ್ದಾಗ ಆತನಿಂದ ಗುಪ್ತವಾದ ಮಾಹಿತಿಯನ್ನು ಹೊರಗಡೆ ಬರೆಸಲಿಕ್ಕೆ ಈ ಫಾರೆನ್ಸಿಕ್ ಮನೋವಿಜ್ಞಾನವನ್ನು ಬಳಸಲಾಗುತ್ತೆ. ಇದಾದ ನಂತರ ಕ್ರೀಡಾ ಮನೋವಿಜ್ಞಾನ, ಸ್ಪೋರ್ಟ್ಸ್ ಸೈಕಾಲಜಿ ಅಂತ ಕರಿತೀವಿ. ಈ ಶಾಖೆ ವಿವಿಧ ರೀತಿಯ ಕ್ರೀಡೆಗಳು, ಅವುಗಳ ಉಪಯೋಗ, ಸ್ಪರ್ಧಾ ಮನೋಭಾವನೆ, ನಾಯಕತ್ವ, ಶಿಸ್ತು ಉತ್ತೇಜನ ಕಾರ್ಯಕ್ರಮಗಳು, ಮನೋಸ್ಥೈರ್ಯ ತುಂಬುವಂಥದ್ದು, ಗುರಿ ಸಾಧನೆ, ಹೊಂದಾಣಿಕೆ, ಸ್ಪರ್ಧಾ ಮನೋಭಾವನೆ, ಕ್ರೀಡೆಗಳಿಂದ ಆಗುವಂಥ ಮಾನಸಿಕ, ದೈಹಿಕ ಬೆಳವಣಿಗೆ, ಉತ್ತೇಜಕಗಳು, ಸಂತೃಪ್ತಿ, ವ್ಯಕ್ತಿತ್ವ, ಆರೋಗ್ಯ, ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಆಟಗಳ ಪಾತ್ರ ಏನಿದೆ ಅನ್ನುವಂಥದ್ದನ್ನು ಈ ಕ್ರೀಡಾ ಮನೋವಿಜ್ಞಾನ ತಿಳಿಸುತ್ತೆ. ಇದಾದ ನಂತರ ಮಹಿಳಾ ಮನೋವಿಜ್ಞಾನ, ಇದನ್ನು ನಾವು ವುಮೆನ್ ಸೈಕಾಲಜಿ ಅಂತ ಕರಿತೀವಿ. ಈ ಶಾಖೆ ಮಹಿಳೆಯ ದೈಹಿಕ ಬೆಳವಣಿಗೆ, ಗ್ರಂಥಿಗಳು, ಶಾರೀರಿಕ ಮಾರ್ಪಾಡುಗಳು, ಕಾರಣಗಳು, ಮಾನಸಿಕ ಸ್ಥಿತಿ, ದೌರ್ಬಲ್ಯಗಳು, ಆರೋಗ್ಯಕರ ಪುರುಷ ಮತ್ತು ಮಹಿಳೆಯ ತೌಲನಿಕ ಅಧ್ಯಯನ, ವಿಕಾಸಾತ್ಮಕ ಕ್ರಿಯೆಗಳು, ದೈಹಿಕ ರಚನೆ, ವೈದ್ಯಕೀಯ ಅಧ್ಯಯನಗಳು, ಸಮಾಜದಲ್ಲಿ ಇವರ ಸ್ಥಾನಮಾನಗಳು, ಅಡ್ಡಿಗಳು, ಪರಿಹಾರೋಪಾಯಗಳು ಮುಂತಾದವುಗಳ ಬಗ್ಗೆ ಈ ಮಹಿಳಾ ಮನೋವಿಜ್ಞಾನ ಏನು ಮಾಡುತ್ತೆ ಅಂತಂದರೆ ವಿಶೇಷವಾಗಿ ಮಹಿಳೆಯರ ಎಲ್ಲ ಸಮಸ್ಯೆಗಳ ಕುರಿತು ಇದು ಅಧ್ಯಯನ ಮಾಡುತ್ತೆ. ಇದು ಕೂಡ ಒಂದು ಮಹಿಳಾ ಮನೋವಿಜ್ಞಾನ ಕೂಡ ಒಂದು ಮನೋವಿಜ್ಞಾನದ ಅನ್ವಯಿಕ ಶಾಖೆ ಅಂತಲೇ ಹೇಳ್ಬೋದು. ಅದಾದ ನಂತರ ಶೈಕ್ಷಣಿಕ ಮನೋವಿಜ್ಞಾನ, ಎಜುಕೇಷನಲ್ ಸೈಕಾಲಜಿ. ಎಲ್ಲ ಶಿಕ್ಷಕರಿಗೂ ಅತಿ ಅವಶ್ಯವಾಗಿ ಇರಬೇಕಾಗಿರುವಂಥ ಜ್ಞಾನವೇ ಈ ಎಜುಕೇಷನಲ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನ. ಶಿಕ್ಷಕರಾಗಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನ ಇರಲೇಬೇಕು. ಯಾಕಂದರೆ ಈ ಶಾಖೆ ಮಗುವಿನ ಪರಿಪಕ್ವತೆ, ವಿಕಾಸ, ಅಭ್ಯಾಸಗಳು, ಕಲಿಕೆ ಮತ್ತು ಶಿಕ್ಷಣ, ಉತ್ತಮ ಕಲಿಕೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು, ಕಲಿಕೆಯ ಸಿದ್ಧಾಂತಗಳು, ಸಿದ್ಧಾಂತಗಳಿಂದ ಕಂಡುಕೊಂಡಿರ್ತಕ್ಕಂಥ ಅಂಶಗಳು ಮತ್ತು ಈ ಅಂಶಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಹೇಗೆ ಅನ್ವಯಿಸೋದು, ಉತ್ತಮ ಬೋಧನಾ ವಿಧಾನಗಳು, ಪರೀಕ್ಷೆ ಮತ್ತು ಮೌಲ್ಯಮಾಪನ, ಸ್ಮೃತಿ ಮತ್ತು ವಿಸ್ಮೃತಿ, ಅವಧಾನ, ಅಭಿಪ್ರೇರಣೆಯ ಅಂಶಗಳು, ವಿವಿಧ ರೀತಿಯ ಪ್ರಯೋಗಗಳು, ಫಲಿತಾಂಶಗಳು, ಶೈಕ್ಷಣಿಕ ನಿಹಿತಾರ್ಥಗಳು ಮುಂತಾದವುಗಳ ಬಗ್ಗೆ ಈ ಶೈಕ್ಷಣಿಕ ಮನೋವಿಜ್ಞಾನ ಏನು ಮಾಡುತ್ತೆ ಅಂದರೆ ಅಧ್ಯಯನ ಮಾಡುತ್ತೆ. ಇದಾದ ನಂತರ ಅಪರಾಧ ಮನೋವಿಜ್ಞಾನ,
ಕ್ರಿಮಿನಲ್ ಸೈಕಾಲಜಿ ಅಂತ ಕರಿತೀವಿ. ಇಲ್ಲಿ ಅಪರಾಧಗಳು, ಆ ಅಪರಾಧಗಳಿಗೆ ಕಾರಣಗಳು, ಅಪರಾಧಿಯ ಲಕ್ಷಣಗಳು, ಇವರನ್ನು ಗುರುತಿಸುವ ವಿಧಾನಗಳು, ಅಪರಾಧದಿಂದ ಸಮಾಜದ ಮೇಲೆ ಆಗುವ ಪರಿಣಾಮಗಳು, ನಿಯಂತ್ರಣ ಕಾರ್ಯಕ್ರಮಗಳು, ಮನಸ್ಥಿತಿಗಳು, ಅಪರಾಧಗಳನ್ನು ನಿಯಂತ್ರಿಸುವಂಥ ಕಾರ್ಯಕ್ರಮಗಳು, ಕಾನೂನು, ನಿಯಮಗಳು, ಕಟ್ಟಳೆಗಳು, ಅಪರಾಧದ ಸ್ವರೂಪ, ಅಪರಾಧದಲ್ಲಿ ಮನೋರೋಗಿಗಳು, ಬುದ್ಧಿಮಾಂದ್ಯರು, ಇವರುಗಳ ಮನಸ್ಥಿತಿಗಳ ಬಗ್ಗೆ ಮತ್ತು ವರ್ತನೆಗಳ ಬಗ್ಗೆ ಈ ಅಪರಾಧ ಮನೋವಿಜ್ಞಾನ ಏನು ಮಾಡುತ್ತೆ ಅಂದರೆ ಅಧ್ಯಯನವನ್ನು ಮಾಡುತ್ತೆ. ಇದಾದ ನಂತರ ಬರ್ತಕ್ಕಂಥದ್ದು ಮಾರ್ಗದರ್ಶನ ಮನೋವಿಜ್ಞಾನ, ಗೈಡೆನ್ಸ್ ಸೈಕಾಲಜಿ ಅಂತ ಕರಿತೀವಿ. ಇಲ್ಲಿ ಮಾರ್ಗದರ್ಶನದ ಹಿನ್ನೆಲೆ, ಅವಶ್ಯಕತೆ ಏನಿದೆ, ಉದ್ದೇಶಗಳು ಯಾವಿವೆ, ಲಕ್ಷಣಗಳು ಹೇಗಿವೆ, ಮಾರ್ಗದರ್ಶನದಲ್ಲಿ ತಜ್ಞರು ಮತ್ತು ಶಿಕ್ಷಕರ ಪಾತ್ರ ಹೇಗಿರಬೇಕು, ಮಾರ್ಗದರ್ಶನದ ವಿಧಗಳು, ಅವುಗಳ ಪ್ರಾಮುಖ್ಯತೆ, ಮಕ್ಕಳ ಅಥವಾ ವ್ಯಕ್ತಿಗಳ ಸಮಸ್ಯೆಯನ್ನು ತಿದ್ದಲು ಬೇಕಾದ ಸಾಮರ್ಥ್ಯಗಳು, ಅಪರಾಧಗಳು, ಪರಿಹಾರ ಮಾರ್ಗಗಳು. ಸೊ ಒಟ್ಟಾರೆ ಈ ಮಾರ್ಗದರ್ಶನ ಮನೋವಿಜ್ಞಾನ ಏನು ಮಾಡುತ್ತೆ ಅಂದರೆ ವ್ಯಕ್ತಿಯೊಬ್ಬನಿಗೆ ಉತ್ತಮವಾಗಿ ಮಾರ್ಗದರ್ಶನ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಇದಾದ ನಂತರ ಬರ್ತಕ್ಕಂಥದ್ದು ಮಾನಸಿಕ ಆರೋಗ್ಯ ಮನೋವಿಜ್ಞಾನ. ಇದು 14ನೇದು ಮೆಂಟಲ್ ಹೈಜೀನ್ ಸೈಕಾಲಜಿ ಅಂತ ಇದನ್ನು ನಾವು ಕರಿತೀವಿ. ಇಲ್ಲಿ ಮನುಷ್ಯನ ಮಾನಸಿಕ ಸ್ಥಿತಿ, ಮನೋವ್ಯಾಕುಲತೆಗಳು, ಹತಾಶೆಗಳು, ಆಶಾಭಂಗಗಳು, ಘರ್ಷಣೆಗಳು ಮುಂತಾದವುಗಳಿಗೆ ಒಳಗಾದಾಗ ಆಗಬಹುದಾಗಿರ್ತಕ್ಕಂಥ ತೊಂದರೆಗಳು, ಇವುಗಳ ಬಗ್ಗೆ ಈ ಮಾನಸಿಕ ಆರೋಗ್ಯ ಮನೋವಿಜ್ಞಾನ ಏನು ಮಾಡುತ್ತೆ ಅಂತಂದರೆ ಅಧ್ಯಯನ ಮಾಡುತ್ತೆ. ಇದಾದ ನಂತರ ಬರ್ತಕ್ಕಂಥದ್ದು ಮಿಲಿಟರಿ ಮನೋವಿಜ್ಞಾನ. ಮಿಲಿಟರಿ ಹುದ್ದೆಗೆ ಸಮರ್ಥರನ್ನು ಆಯ್ಕೆ ಮಾಡಿಕೊಳ್ಳುವ ವಿಧಾನಗಳು, ಧೈರ್ಯ ತುಂಬುವುದು, ಹುರಿದುಂಬಿಸುವುದು, ಸಂಘಟನೆ, ನಾಯಕತ್ವ, ತ್ಯಾಗ, ಬಲಿದಾನ, ಹೋರಾಟದ ಮನೋಭಾವನೆಯನ್ನು ಬೆಳೆಸುವಂಥದ್ದು, ಪ್ರತಿರೋಧವನ್ನು ತೋರಿಸುವಂಥದ್ದು, ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು, ನಿಸ್ವಾರ್ಥ ಸೇವೆ ಸಲ್ಲಿಸುವುದು, ವಿವಿಧ ರೀತಿಯ ತರಬೇತಿ ಮತ್ತು ಕಾರ್ಯಾಚರಣೆಗೆ ಕಠಿಣ ನಿರ್ಧಾರ ತೆಗೆದುಕೊಳ್ಳುವುದು ಮುಂತಾದವುಗಳ ಬಗ್ಗೆ ಈ ಮಿಲಿಟರಿ ಮನೋವಿಜ್ಞಾನ ಏನು ಮಾಡುತ್ತೆ ಅಂದರೆ ಅಧ್ಯಯನ ಮಾಡುತ್ತೆ. ಇದಾದ ನಂತರ ವಿಭೇದಾತ್ಮಕ ಮನೋವಿಜ್ಞಾನ, ಡಿಫರೆನ್ಷಿಯಲ್ ಸೈಕಾಲಜಿ ಅಂತ ನಾವು ಕರಿತೀವಿ. ಇಲ್ಲಿ ವ್ಯಕ್ತಿಗಳ ನಡುವೆ ಇರತಕ್ಕಂಥ ದೈಹಿಕ, ಮಾನಸಿಕ, ಶೈಕ್ಷಣಿಕ, ಸಂವೇಗಾತ್ಮಕ, ಬೌದ್ಧಿಕ, ಶೈಕ್ಷಣಿಕ ಸಾಮ್ಯತೆಗಳು ಮತ್ತು ವೈವಿಧ್ಯತೆಗಳು, ಇವುಗಳಿಗೆ ಕಾರಣಗಳೇನು, ಪರಿಹಾರ ಏನಿರುತ್ತೆ, ಇವುಗಳಿಗೆ ಲಕ್ಷಣಗಳು, ಪುರುಷ ಮತ್ತು ಸ್ತ್ರೀ ಮಧ್ಯೆ ಇರುವಂಥ ಭಿನ್ನತೆಗಳು, ಸಾಮ್ಯತೆಗಳು, ಒಂದೇ ಲಿಂಗದಲ್ಲಿ ಇರುವಂಥ ವ್ಯಕ್ತಿಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳು, ಕಾರಣಗಳು, ಇವುಗಳ ಬಗ್ಗೆ ಈ ವಿಭೇದಾತ್ಮಕ ಮನೋವಿಜ್ಞಾನ ಏನು ಮಾಡುತ್ತೆ ಅಂತಂದರೆ ಅಧ್ಯಯನ ಮಾಡುತ್ತೆ. ಕೊನೆಯದಾಗಿ ನೈದಾನಿಕ ಮನೋವಿಜ್ಞಾನ. ಈ ನೈದಾನಿಕ ಮನೋವಿಜ್ಞಾನ ಏನು ಮಾಡುತ್ತೆ ಅಂತಂದರೆ ಮಗುವಿನಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನು, ಕಲಿಕಾ ದೋಷಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರವನ್ನು ಸೂಚಿಸುವಂಥ ಕೆಲಸವನ್ನು ಈ ನೈದಾನಿಕ ಮನೋವಿಜ್ಞಾನ ಮಾಡುತ್ತೆ. ಇದಿಷ್ಟು ಮನೋವಿಜ್ಞಾನದ ಶಾಖೆಗಳಿಗೆ ಸಂಬಂಧಪಟ್ಟಂತೆ. ಒಟ್ಟು ನಾವು ಇಲ್ಲಿ 15 ಮತ್ತು ಇಲ್ಲಿ 17 ಮನೋವಿಜ್ಞಾನದ ವಿವಿಧ ಶಾಖೆಗಳ ಬಗ್ಗೆ ಶಾರ್ಟಾಗಿ ತಿಳ್ಕೊಂಡಿದ್ದೀವಿ. ಬನ್ನಿ ಹಾಗಾದರೆ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಏನು ಅನ್ನುವಂಥದ್ದನ್ನು ನಾವು ಇನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ಮನೋವಿಜ್ಞಾನದ ಅನ್ವಯಿಕ ಶಾಖೆ. ಶುದ್ಧ ಮನೋವಿಜ್ಞಾನದಲ್ಲಿ ಕೈಗೊಂಡಿರ್ತಕ್ಕಂಥ ಸಂಶೋಧನೆಗಳು, ಅನ್ವೇಷಣೆಗಳು, ಪ್ರಯೋಗಗಳು, ಅಧ್ಯಯನಗಳನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಳಕೆ ಮಾಡಿಕೊಂಡು ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವಂತಹ ಮನೋವಿಜ್ಞಾನದ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನ. ಇನ್ನು ಮನೋವಿಜ್ಞಾನದ ತತ್ವಗಳು, ಸಿದ್ಧಾಂತಗಳು, ನಿಯಮಗಳು, ಫಲಿತಾಂಶಗಳನ್ನು ಪ್ರಾಯೋಗಿಕವಾಗಿ ಕಂಡುಕೊಂಡು ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂಥ ಕೆಲಸ ಈ ಶೈಕ್ಷಣಿಕ ಮನೋವಿಜ್ಞಾನ ಮಾಡುತ್ತೆ ಅನ್ನುವಂಥದ್ದು. ಇನ್ನು ಮನೋವಿಜ್ಞಾನದ ಅಂಶಗಳನ್ನು ಶಿಕ್ಷಣಕ್ಕೆ ಅನ್ವಯ ಮಾಡಿಕೊಂಡು ಶೈಕ್ಷಣಿಕ ಗುರಿ, ಉದ್ದೇಶ, ಸಾಧನೆ ಕಾರ್ಯದಲ್ಲಿ ತೊಡಗಿರುವ ಅಧ್ಯಯನ ಕ್ಷೇತ್ರವನ್ನು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರೆಯಲಾಗುತ್ತೆ. ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಣ ಮತ್ತು ಮನೋವಿಜ್ಞಾನದ ನಡುವಿನ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ಶಿಕ್ಷಣ ಮತ್ತು ಮನೋವಿಜ್ಞಾನದ ನಡುವೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಇನ್ನು ಮನೋವಿಜ್ಞಾನ ಬೋಧನೆ, ಕಲಿಕಾ ಪ್ರಕ್ರಿಯೆಯ ಸಮಸ್ಯೆಗಳು, ಮಕ್ಕಳ ಬೌದ್ಧಿಕ, ಸಂವೇಗಾತ್ಮಕ, ಸಾಮಾಜಿಕ, ನೈತಿಕ, ದೈಹಿಕ ಬೆಳವಣಿಗೆಯ ವಿವಿಧ ಹಂತಗಳು, ವಿಕಾಸಾತ್ಮಕ ಕಾರ್ಯಗಳು, ಸಮಸ್ಯೆಗಳು, ವೈಯಕ್ತಿಕ ಭಿನ್ನತೆಗಳು, ಸೃಜನಶೀಲತೆ, ಬುದ್ಧಿಶಕ್ತಿ, ಹೊಂದಾಣಿಕೆ, ಮಾನಸಿಕ ಆರೋಗ್ಯ, ಮಾರ್ಗದರ್ಶನ, ಆಸಕ್ತಿ, ಅವಧಾನ, ಅನುವಂಶೀಯತೆ ಮತ್ತು ಪರಿಸರ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಉತ್ತಮ ಅಂಶಗಳನ್ನು ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಿ ತನ್ನ ಕ್ಷೇತ್ರಕ್ಕೆ ಅಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಬಳಕೆ ಮಾಡಿಕೊಂಡು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ, ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಏನು ಮಾಡುತ್ತೆ ಅಂದರೆ ಶಿಕ್ಷಣ ಕ್ಷೇತ್ರದ ಪ್ರಮುಖ ವಿಷಯಗಳಾಗಿರ್ತಕ್ಕಂಥ ಬೋಧನೆ. ಶಿಕ್ಷಣ ಅಂತ ಬಂದಾಗ ಅಲ್ಲಿ ಬೋಧನೆ ಬಂದೇ ಬರುತ್ತೆ. ಕಲಿಕಾ ಪ್ರಕ್ರಿಯೆಯ ಸಮಸ್ಯೆಗಳು, ಬೋಧನೆ ಮಾಡಿದ ನಂತರ ಕಲಿಯುವಾಗ ಎದುರಾಗುವಂಥ ಸಮಸ್ಯೆಗಳು, ಮಕ್ಕಳ ಬುದ್ಧಿಶಕ್ತಿ, ಮಕ್ಕಳ ಸಂವೇಗಾತ್ಮಕ ಸಾಮರ್ಥ್ಯಗಳು,
ಅವರ ಸಾಮಾಜಿಕ, ನೈತಿಕ, ದೈಹಿಕ ಬೆಳವಣಿಗೆಯ ವಿವಿಧ ಹಂತಗಳು, ವಿಕಾಸಾತ್ಮಕ ಕಾರ್ಯಗಳು, ಅವರು ಎದುರಿಸಿರುವಂಥ ಸಮಸ್ಯೆಗಳು, ವೈಯಕ್ತಿಕ ಭಿನ್ನತೆಗಳು, ಸೃಜನಶೀಲತೆ, ಬುದ್ಧಿಶಕ್ತಿ, ಹೊಂದಾಣಿಕೆ, ಮಾನಸಿಕ ಆರೋಗ್ಯ, ಮಾರ್ಗದರ್ಶನ, ಆಸಕ್ತಿ, ಅವಧಾನ, ಅನುವಂಶೀಯತೆ ಮತ್ತು ಪರಿಸರ. ಹೀಗೆ ಹಲವಾರು ವಿಷಯಗಳ ಬಗ್ಗೆ ಈ ಶೈಕ್ಷಣಿಕ ಮನೋವಿಜ್ಞಾನ ಏನು ಮಾಡುತ್ತೆ ಅಂದರೆ ಆಳವಾಗಿ ಅಧ್ಯಯನ ಮಾಡಿಕೊಂಡು ಅವುಗಳನ್ನು ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಿ ತನ್ನ ಕ್ಷೇತ್ರಕ್ಕೆ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಅವುಗಳನ್ನ ಬಳಕೆ ಮಾಡಿಕೊಂಡು ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಈ ಶೈಕ್ಷಣಿಕ ಮನೋವಿಜ್ಞಾನ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ಶೈಕ್ಷಣಿಕ ಮನೋವಿಜ್ಞಾನದ ಒಂದು ವಿಭಾಗ. ನಾವು ಆಲ್ರೆಡಿ ಹೇಳಿದ್ದೀವಿ, ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ಮನೋವಿಜ್ಞಾನದ ಒಂದು ವಿಭಾಗ. ಮನೋವಿಜ್ಞಾನದ ತಿಳುವಳಿಕೆಯನ್ನು ಶಿಕ್ಷಣದಲ್ಲಿ ಹೇಗೆ ಬಳಸಬೇಕು ಎಂಬುದನ್ನು ಅಧ್ಯಯನ ಮಾಡುವ ಜ್ಞಾನ ವಿಭಾಗವೇ ಶೈಕ್ಷಣಿಕ ಮನೋವಿಜ್ಞಾನ. ಅಂದರೆ ಮನೋವಿಜ್ಞಾನದ ತಿಳುವಳಿಕೆಯನ್ನು ನಾವು ಯಾವ ರೀತಿ ಶಿಕ್ಷಣದಲ್ಲಿ ಬಳಕೆ ಮಾಡಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಎದುರಾಗುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅನ್ನುವಂಥದ್ದನ್ನು ಸೂಚಿಸುವಂತಹ ಮನೋವಿಜ್ಞಾನದ ಶಾಖೆಯೇ ಈ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳ್ಬೋದು. ಇನ್ನು ಈ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ತೀರಾ ಹಳೆಯದಾಗಿರುವಂಥ ಪರಿಕಲ್ಪನೆಯಲ್ಲ. ಇದು ಈಚೆಗೆ ಅಂದರೆ 1903ರಲ್ಲಿ ಅಮೇರಿಕದ ಎಡ್ವರ್ಡ್ ಲೀ ಥಾರ್ಂಡೈಕ್ ಅವರು ಪ್ರಕಟಿಸಿರುವಂಥ ಶೈಕ್ಷಣಿಕ ಮನೋವಿಜ್ಞಾನ, ಎಜುಕೇಷನಲ್ ಸೈಕಾಲಜಿ ಅನ್ನುವಂಥ ಗ್ರಂಥದಲ್ಲಿ ಈ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾರೆ. ಈ ಗ್ರಂಥದಲ್ಲಿ ಅಂದರೆ ಎಡ್ವರ್ಡ್ ಲೀ ಥಾರ್ಂಡೈಕ್ ಅವರು ಬರೆದಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನ ಗ್ರಂಥದಲ್ಲಿ ಏನನ್ನು ಹೇಳಲಾಗಿದೆ ಅಂದರೆ ಬೋಧನೆ, ಕಲಿಕೆ, ಸಮಸ್ಯೆಗಳು, ಪ್ರಯೋಗಗಳು, ಮಕ್ಕಳ ಮನಸ್ಸು, ವಿಧಾನಗಳು, ಶಾಲಾ ಪರಿಸರ, ಸನ್ನಿವೇಶ, ಬುದ್ಧಿಶಕ್ತಿ, ಅಗತ್ಯತೆ, ಸಾಮರ್ಥ್ಯಗಳು ಹೀಗೆ ಅನೇಕ ಅಂಶಗಳ ಬಗ್ಗೆ ಮಾರ್ಗದರ್ಶನ ನೀಡಿ ಬಹುಬೇಗ ಬೆಳೆಯಲು ಸಹಾಯ ಮಾಡಿರುವಂಥ ಮನೋವಿಜ್ಞಾನದ ಒಂದು ಶಾಖೆ ಯಾವುದು ಅಂತಂದರೆ ಅದು ಶೈಕ್ಷಣಿಕ ಮನೋವಿಜ್ಞಾನ. ಹೀಗಾಗಿ ನಾವಿಲ್ಲಿ ಎಡ್ವರ್ಡ್ ಲೀ ಥಾರ್ಂಡೈಕ್ ಅವರನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದಾಗ ಎಡ್ವರ್ಡ್ ಲೀ ಥಾರ್ಂಡೈಕ್ ಅವರು. ಇನ್ನು ಮನೋವಿಜ್ಞಾನವು ಶಿಕ್ಷಣದ ಮೂಲಕ ಮಗುವಿನ ಜ್ಞಾನ ಸಂಪಾದನೆಗೆ ಯೋಗ್ಯವಾದ ಸನ್ನಿವೇಶವನ್ನು ಸೃಷ್ಟಿ ಮಾಡಿ ತನ್ನ ಮೂಲಕ ಮಗುವಿನಲ್ಲಿ ಸುಪ್ತವಾಗಿರುವಂಥ ಕೌಶಲ್ಯಗಳನ್ನು ಹೊರಚೆಲ್ಲಿ ಅವು ಮುಂದೆ ಸಮರ್ಪಕವಾಗಿ ಬೆಳೆಯುವಂತೆ ನೋಡಿಕೊಳ್ತದೆ. ಮನೋವಿಜ್ಞಾನ ಏನು ಮಾಡುತ್ತೆ ಅಂತಂದರೆ ಶಿಕ್ಷಣದ ಮೂಲಕ ಮಗುವಿನ ಜ್ಞಾನವನ್ನು ಹೆಚ್ಚಿಗೆ ಮಾಡಿ ಯೋಗ್ಯ ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಆ ಮೂಲಕ ಮಗುವಿನಲ್ಲಿ ಈಗಾಗಲೇ ಇರುವಂಥ ಸುಪ್ತ ಕೌಶಲ್ಯಗಳನ್ನು ಹೊರಚೆಲ್ಲುವಂತೆ ಮಾಡಿ ಆ ಸುಪ್ತವಾಗಿರುವಂಥ ಕೌಶಲ್ಯಗಳು ಸಮರ್ಪಕವಾಗಿ ಬೆಳೆಯುವಂತೆ ಮಾಡುವಂಥ ಕೆಲಸವನ್ನು ಮನೋವಿಜ್ಞಾನ ಮಾಡುತ್ತೆ. ಅಲ್ಲದೆ ಶಿಕ್ಷಣವು ಮನೋವಿಜ್ಞಾನದ ಸಹಾಯ ಪಡೆದು ಸಮಾಜ ನಿರ್ಮಿಸುವ ಮತ್ತು ಅಂಕುಡೊಂಕು ತಿದ್ದುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ಈ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಾಮುಖ್ಯತೆ ಹೇಗಿದೆ ಅನ್ನುವಂಥದ್ದನ್ನು ನಾವು ಕೆಲವು ವ್ಯಾಖ್ಯಾನಗಳ ಮೂಲಕ ತಿಳ್ಕೊಳ್ಬೋದು. ಬನ್ನಿ ಹಾಗಾದರೆ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯೆಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಶಿಕ್ಷಣ ಒಂದು ಸಾಮಾಜಿಕ ಕಾರ್ಯಕ್ರಮ. ಸ್ನೇಹಿತರೆ, ಇದು ನಮಗೆ ಗೊತ್ತಿದೆ, ಸಮಾಜದಲ್ಲಿ ನಡೆಯುವಂಥದ್ದು ಒಂದು ಶಿಕ್ಷಣ. ಹೀಗಾಗಿ ಶಿಕ್ಷಣ ಅನ್ನುವಂಥದ್ದು ಒಂದು ಸಾಮಾಜಿಕ ಕಾರ್ಯಕ್ರಮ. ಮನಃಶಾಸ್ತ್ರ ಅನ್ನುವಂಥದ್ದು ಒಂದು ಆಧುನಿಕ ಭಂಡಾರ ಆಗಿದೆ. ಇದರಲ್ಲಿ ಮನಃಶಾಸ್ತ್ರದಲ್ಲಿ ಎಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ. ಇವೆರಡರಿಂದ ತನ್ನ ರೂಪುರೇಷೆಗಳನ್ನು ಪಡೆದು ಬಂದಂತಹ ಶಾಸ್ತ್ರವೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ನಾವು ಕರಿತೀವಿ. ಅಂದರೆ ಶಿಕ್ಷಣ ಮತ್ತು ಮನಃಶಾಸ್ತ್ರ ಇವುಗಳಿಂದ ಬಂದಿರತಕ್ಕಂಥ ಶಾಸ್ತ್ರವೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ನಾವು ಹೇಳ್ತೀವಿ. ಶೈಕ್ಷಣಿಕ ಪರಿಧಿಯಲ್ಲಿರುವ ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಅಧ್ಯಯನ ಮಾಡುವಂಥ ಶಾಸ್ತ್ರವೇ ಶೈಕ್ಷಣಿಕ ಮನೋವಿಜ್ಞಾನ. ಅಂದರೆ ಶಿಕ್ಷಣದ ಪರಿಧಿಯಲ್ಲಿರುವಂಥ ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಬೋಧನೆ, ಕಲಿವು ಪ್ರಕ್ರಿಯೆಗೆ ಸಂಬಂಧಿಸಿದ ವಿಷಯಗಳನ್ನು ಮನೋವೈಜ್ಞಾನಿಕವಾಗಿ ಚರ್ಚಿಸುವ ವಿಷಯವನ್ನು ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ವ್ಯಕ್ತಿಯ ಅಥವಾ ಮಗುವಿನ ವರ್ತನೆಯನ್ನು ಅಪೇಕ್ಷಿತ ರೀತಿಯಲ್ಲಿ ಮಾರ್ಪಾಡು ಮಾಡುವ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರವೇ ಶೈಕ್ಷಣಿಕ ಮನೋವಿಜ್ಞಾನ. ಒಬ್ಬ ವ್ಯಕ್ತಿಯ ಅಥವಾ ಒಂದು ಮಗುವಿನ ವರ್ತನೆಯನ್ನು ನಮಗೆ ಬೇಕಾದ ರೀತಿಯಲ್ಲಿ ಮಾರ್ಪಾಡು ಮಾಡುವಂತಹ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿರುವಂಥ ವ್ಯಾಖ್ಯೆಗಳು. ಇನ್ನು ಪ್ರಮುಖವಾಗಿರುವಂಥ ವ್ಯಾಖ್ಯೆಗಳನ್ನು ನೋಡ್ತಾ ಹೋಗೋಣ. ಕ್ರೋ ಅವರು ಏನು ಹೇಳ್ತಾರೆ ಅಂದರೆ ವ್ಯಕ್ತಿಯ ಹುಟ್ಟಿನಿಂದ ಸಾಯುವವರೆಗೆ ಕಲಿಕೆಯ ಅನುಭವಗಳನ್ನು ವಿವರಿಸುವಂಥದ್ದೇ ಶೈಕ್ಷಣಿಕ ಮನೋವಿಜ್ಞಾನ. ಈ ಒಂದು ವ್ಯಾಖ್ಯೆಯಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಬಹಳಷ್ಟು ವಿಶಾಲವಾಗಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಯಾಕಂದರೆ ಇಲ್ಲಿ ಕ್ರೋ ಅವರು ಏನು ಹೇಳ್ತಾರೆ ಅಂದರೆ ಒಬ್ಬ ವ್ಯಕ್ತಿ ಹುಟ್ಟಿದ ಅಂತಂದರೆ ಹುಟ್ಟಿದಿಂದ
ಸಾಯುವ ತನಕ ಕಲಿಕೆಯ ಅನುಭವಗಳನ್ನು ವಿವರಿಸುವಂಥದ್ದನ್ನು ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಇದು ಕ್ರೋ ಮತ್ತು ಕ್ರೋ ಅವರ ಪ್ರಕಾರ. ಇನ್ನು ಸಿ.ಇ. ಸ್ಪಿನ್ನರ್ ಅವರ ಪ್ರಕಾರ ಬೋಧನೆ ಮತ್ತು ಕಲಿಕೆಯೊಂದಿಗೆ ವ್ಯವಹರಿಸುವಂತಹ ಮನೋವಿಜ್ಞಾನದ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನ. ಬೋಧನೆ ಮತ್ತು ಕಲಿಕೆಯೊಂದಿಗೆ ವ್ಯವಹರಿಸುವಂಥ ಮನೋವಿಜ್ಞಾನದ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನ. ಸಿ.ಎಚ್. ಜಡ್ ಅವರ ಪ್ರಕಾರ ವ್ಯಕ್ತಿಯ ಹುಟ್ಟಿನಿಂದ ಪ್ರೌಢಾವಸ್ಥೆಯವರೆಗಿನ ವಿವಿಧ ಹಂತಗಳ ಬೆಳವಣಿಗೆಯನ್ನು ಅಧ್ಯಯನ ಮಾಡುವುದೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಇವರು ಹೇಳ್ತಾರೆ. ಅಂದರೆ ವ್ಯಕ್ತಿಯೊಬ್ಬ ಹುಟ್ಟಿದಾಗಿನಿಂದ ಪ್ರೌಢಾವಸ್ಥೆಗೆ ತಲುಪುವ ತನಕ ಆತ ವಿವಿಧ ಹಂತಗಳನ್ನು ದಾಟಿ ಬರ್ತಾನೆ, ವಿವಿಧ ಹಂತದ ಬೆಳವಣಿಗೆಯನ್ನು ಕಾಣ್ತಾನೆ. ಅಂತಹ ಹಂತಗಳ ಬೆಳವಣಿಗೆಯನ್ನು ಅಧ್ಯಯನ ಮಾಡುವಂಥದ್ದನ್ನೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಸಿ.ಎಚ್. ಜಡ್ ಅವರು ಹೇಳ್ತಾರೆ. ಇನ್ನು ಟ್ರೋ ಅವರ ಪ್ರಕಾರ ಶೈಕ್ಷಣಿಕ ಸನ್ನಿವೇಶಗಳಲ್ಲಿ ಮನೋವೈಜ್ಞಾನಿಕ ಅಂಶಗಳನ್ನು ಅಧ್ಯಯನ ಮಾಡುವಂಥದ್ದನ್ನೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರೀತಾರೆ. ಅಂದರೆ ಶೈಕ್ಷಣಿಕ ಸನ್ನಿವೇಶಗಳಲ್ಲಿ ಮನೋವೈಜ್ಞಾನಿಕ ಅಂಶಗಳನ್ನು ಅಧ್ಯಯನ ಮಾಡುವಂಥದ್ದನ್ನು ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ವುಡ್ವರ್ತ್ ಅವರ ಪ್ರಕಾರ ವ್ಯಕ್ತಿಯ ಅನುಭವ, ಕಾರ್ಯಚಟುವಟಿಕೆಗಳನ್ನು ಪರಿಸರದೊಂದಿಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದನ್ನೇ ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಅಂದರೆ ವ್ಯಕ್ತಿಯ ಅನುಭವಗಳು, ಕಾರ್ಯಚಟುವಟಿಕೆಗಳು ಪರಿಸರದೊಂದಿಗೆ ಆತ ಯಾವ ರೀತಿ ಹೊಂದಾಣಿಕೆ ಆಗ್ತಾನೆ ಅನ್ನುವಂಥದ್ದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದನ್ನು ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಇದು ವುಡ್ವರ್ತ್ ಅವರ ವ್ಯಾಖ್ಯೆ. ಇನ್ನು ಜೆ.ಬಿ. ವ್ಯಾಟ್ಸನ್ ಅವರ ಪ್ರಕಾರ ವ್ಯಕ್ತಿಯ ಸಮಾಜ ಜೀವನದಲ್ಲಿ ಸಂರಕ್ಷಣೆ ಮತ್ತು ತೃಪ್ತಿಕರವಾಗಿ ಭಾಗವಹಿಸಲು ನೆರವಾಗುವಂತೆ ನಿರ್ದೇಶನ ನೀಡಲು ಅವನ ಕಲಿಕೆಗೂ ಹಾಗೂ ಶಿಕ್ಷಕರ ಬೋಧನೆಗೂ ಹಲವಾರು ಮುಖಗಳು ನೆರವಾಗುವಂಥ ಜ್ಞಾನವೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಜೆ.ಬಿ. ವ್ಯಾಟ್ಸನ್ ಹೇಳ್ತಾರೆ. ಅಂದರೆ ವ್ಯಕ್ತಿಯ ಸಮಾಜ ಜೀವನದಲ್ಲಿ ಆತನಿಗೆ ಸಂರಕ್ಷಣೆ ಮತ್ತು ತೃಪ್ತಿಕರವಾಗಿ ಆತ ಸಮಾಜದೊಂದಿಗೆ ಭಾಗವಹಿಸಲು ನೆರವಾಗುವಂತೆ ನಿರ್ದೇಶನ ನೀಡುವ ಮತ್ತು ಕಲಿಕೆ ಹಾಗೂ ಶಿಕ್ಷಕರ ಬೋಧನೆಗೆ ಹಲವಾರು ಮುಖಗಳಲ್ಲಿ ನೆರವಾಗುವಂಥ ಜ್ಞಾನವನ್ನು ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಇದು ಜೆ.ಬಿ. ವ್ಯಾಟ್ಸನ್ ಅವರ ಪ್ರಕಾರ. ಇನ್ನು ಕಾರ್ಟರ್ ವಿ ಗುಡ್ ಅವರ ಪ್ರಕಾರ ಮನೋವಿಜ್ಞಾನದ ತತ್ವಗಳನ್ನು ಶೈಕ್ಷಣಿಕ ಕ್ಷೇತ್ರಕ್ಕೆ ಅನ್ವಯಿಸಿ ಶಿಕ್ಷಣದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನ ಮಾಡುವಂಥದ್ದೇ ಈ ಶೈಕ್ಷಣಿಕ ಮನೋವಿಜ್ಞಾನ. ಕಾರ್ಟರ್ ವಿ ಗುಡ್ ಅವರ ಪ್ರಕಾರ ಮನೋವಿಜ್ಞಾನದ ತತ್ವಗಳನ್ನು ಶೈಕ್ಷಣಿಕ ಕ್ಷೇತ್ರಕ್ಕೆ ಅನ್ವಯಿಸಿ ಶಿಕ್ಷಣದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನ ಮಾಡುವಂಥದ್ದೇ ಶೈಕ್ಷಣಿಕ ಮನೋವಿಜ್ಞಾನ. ಇನ್ನು ಬಿ.ಎಫ್. ಸ್ಕಿನ್ನರ್ ಅವರ ಪ್ರಕಾರ ಬೋಧನೆ ಮತ್ತು ಕಲಿಕೆಯ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದನ್ನು ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಇದು ಬಹಳಷ್ಟು ಈಸಿಯಾಗಿರುವಂಥ ವ್ಯಾಖ್ಯಾನ. ಬೋಧನೆ ಮತ್ತು ಕಲಿಕೆಯ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದನ್ನು ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಇದಾದ ನಂತರ ಫೀಲ್ ಅವರ ಪ್ರಕಾರ ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಣದ ವಿಜ್ಞಾನ ಆಗಿದೆ. ಶೈಕ್ಷಣಿಕ ಮನೋವಿಜ್ಞಾನ ಅಂತಂದರೆ ಶಿಕ್ಷಣದ ಮನೋವಿಜ್ಞಾನ ಅನ್ನುವಂಥ ವ್ಯಾಖ್ಯಾನವನ್ನು ಫೀಲ್ ಅವರು ಕೊಡ್ತಾರೆ. ಇದಾದ ನಂತರ ಸ್ಕಿನ್ನರ್ ಅವರ ಪ್ರಕಾರ ಬೋಧನೆ ಹಾಗೂ ಕಲಿಕೆಗಳೊಂದಿಗೆ ವ್ಯವಹರಿಸುವ ಮನೋವಿಜ್ಞಾನದ ಶಾಖೆಯನ್ನು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರೆಯಲಾಗುತ್ತೆ. ಸ್ಕಿನ್ನರ್ ಅವರ ಪ್ರಕಾರ ಬೋಧನೆ ಮತ್ತು ಕಲಿಕೆಗಳೊಂದಿಗೆ ವ್ಯವಹರಿಸುವ ಮನೋವಿಜ್ಞಾನದ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನ. ಇನ್ನು ಸ್ಟೀಫನ್ ಅವರ ಪ್ರಕಾರ ಮಗುವಿನ ಶೈಕ್ಷಣಿಕ ಬೆಳವಣಿಗೆ ಮತ್ತು ವಿಕಾಸವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂಥದ್ದನ್ನೇ ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಅಂದರೆ ಹುಟ್ಟಿದ ಮಗುವಿನ ಶೈಕ್ಷಣಿಕ ಬೆಳವಣಿಗೆ ಮತ್ತು ವಿಕಾಸವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂಥ ಮನೋವಿಜ್ಞಾನದ ಅನ್ವಯಿಕ ಶಾಖೆಯೇ ಈ ಶೈಕ್ಷಣಿಕ ಮನೋವಿಜ್ಞಾನ. ಇದಾದ ನಂತರ ಡಾಕ್ಟರ್ ಎನ್.ಎಸ್. ವೀರಪ್ಪ ಅವರ ಪ್ರಕಾರ ಕಲಿಯುವ ಕಾರ್ಯಕ್ಕೆ ಸಂಬಂಧಿಸಿದ ಮನೋವಿಜ್ಞಾನವೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಡಾಕ್ಟರ್ ಎನ್.ಎಸ್. ವೀರಪ್ಪ ಅವರು ಹೇಳ್ತಾರೆ. ಇದು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯೆಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಮುಖ್ಯವಾಗಿ ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಬೋಧನೆ ಮತ್ತು ಕಲಿಕೆಯ ನಡುವೆ ಇರತಕ್ಕಂಥ ಸಂಬಂಧಗಳನ್ನು ಅಧ್ಯಯನ ಮಾಡುವಂಥದ್ದನ್ನು ಶೈಕ್ಷಣಿಕ ಮನೋವಿಜ್ಞಾನ ಅಂತ ತಿಳ್ಕೊಂಡ್ವಿ. ಹಾಗಾದರೆ ಇನ್ನು ಶಿಕ್ಷಣ ಅಂದರೆ ಏನು ಅನ್ನುವಂಥದ್ದನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಾವು ಇದುವರೆಗೂ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಶಿಕ್ಷಣ ಅಂದರೆ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಶಿಕ್ಷಣ ಮಗು ಗರ್ಭ ಹೊಂದಿದ ಕ್ಷಣದಿಂದ ಸಾಯುವವರೆಗೂ ನಡೆಯುವಂಥ ಪ್ರಕ್ರಿಯೆ. ಶಿಕ್ಷಣ ಅಂತಂದರೆ ಮಗು ಗರ್ಭ ಹೊಂದಿದ ತಕ್ಷಣದಿಂದ ಸಾಯುವ ತನಕ ನಡೆಯುವಂಥ ಒಂದು ನಿರಂತರವಾದ ಪ್ರಕ್ರಿಯೆಯಾಗಿದೆ. ಇದು ಔಪಚಾರಿಕವಾಗಿ ಅಂದರೆ ಸಾಮಾನ್ಯವಾಗಿ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಅನೌಪಚಾರಿಕವಾಗಿ ಕುಟುಂಬ, ಮಠ, ಮಂದಿರ, ಚರ್ಚೆ, ಗುರುದ್ವಾರ ಮುಂತಾದ ಸಂಸ್ಥೆಗಳ ಮೂಲಕ ನಡೀತಾನೆ ಇರ್ತದೆ. ಹೀಗಾಗಿ ವ್ಯಕ್ತಿ ತನ್ನ ಜೀವನದ ಉದ್ದಕ್ಕೂ ಏನನ್ನು ಕಲಿತಾನೋ ಅದನ್ನೇ ನಾವು ಶಿಕ್ಷಣ ಅಂತ ಹೇಳ್ಬೋದು. ಅರ್ಥ ಆಯ್ತಾ?
ಶಿಕ್ಷಣ ಅಂತಂದರೆ ಮಗು ಹುಟ್ಟಿದಾಗಿನಿಂದ ಸಾಯೋ ತನಕ ನಡೆಯುತ್ತೆ ಅಂತ ನಾನು ಹೇಳಿದೆ. ಔಪಚಾರಿಕವಾಗಿ ಇದು ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳು ಮತ್ತು ಅನೌಪಚಾರಿಕವಾಗಿ ಕುಟುಂಬ, ಮಠ, ಮಂದಿರ, ಚರ್ಚ್, ಗುರುದ್ವಾರ ಮುಂತಾದ ಸಂಸ್ಥೆಗಳ ಮೂಲಕ ನಡೀತಾ ಇರುತ್ತೆ. ಹೀಗಾಗಿ ಇಲ್ಲಿ ಶಿಕ್ಷಣ ಅಂತಂದರೆ ವ್ಯಕ್ತಿ ತನ್ನ ಜೀವನದ ಉದ್ದಕ್ಕೂ ಏನನ್ನು ಕಲಿತಾನೋ ಅದನ್ನೇ ನಾವು ಶಿಕ್ಷಣ ಅಂತ ಹೇಳ್ಬೋದು. ಆದ್ದರಿಂದಲೇ ಶಿಕ್ಷಣವನ್ನು ಜೀವನವೇ ಶಿಕ್ಷಣ, ಶಿಕ್ಷಣವೇ ಜೀವನ ಅಂತ ಕರೀಬಹುದು. ಶಿಕ್ಷಣ ಮನುಷ್ಯನ ವಿಕಾಸಕ್ಕೆ ಅತ್ಯಂತ ಅವಶ್ಯಕವಾಗಿದ್ದು, ವ್ಯಕ್ತಿಯ ಬೌದ್ಧಿಕ, ನೈತಿಕ, ಸಂವೇಗಾತ್ಮಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಈ ಶಿಕ್ಷಣ ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಅಲ್ಲದೆ ಈ ಶಿಕ್ಷಣ ಪ್ರತಿಯೊಬ್ಬ ವ್ಯಕ್ತಿಗೆ ವೀಕ್ಷಣೆ, ಆಲೋಚನೆ, ನಿರ್ಧಾರ ಕೈಗೊಳ್ಳುವಿಕೆ ಮುಂತಾದವುಗಳನ್ನು ಹಂತ ಹಂತವಾಗಿ ಪಡೆಯುವಂತೆ ಮಾಡುತ್ತೆ. ಅಂದರೆ ಈ ಶಿಕ್ಷಣ ವ್ಯಕ್ತಿಗೆ ವೀಕ್ಷಣೆ, ಆಲೋಚನೆ, ನಿರ್ಧಾರ ಕೈಗೊಳ್ಳುವಿಕೆ ಮುಂತಾದವುಗಳನ್ನ ಹಂತ ಹಂತವಾಗಿ ಪಡೆಯುವಂತೆ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರಖ್ಯಾತ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಟಿ.ಪಿ. ನನ್ ಅವರು ವ್ಯಕ್ತಿಯ ಜೀವನಕ್ಕೆ ಬೆಳವಣಿಗೆಗೆ ಸಹಕಾರಿಯಾಗುವುದೇ ಶಿಕ್ಷಣ ಎಂದು ಹೇಳಿರುವುದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಬಳಸುತ್ತದೆ ಎಂಬುದನ್ನು ಇದು ತಿಳಿಸುತ್ತೆ. ಈ ಹಿನ್ನೆಲೆಯಲ್ಲಿಯೇ ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾರೆ ಅಂತಂದರೆ, ವ್ಯಕ್ತಿಯಲ್ಲಿ ಅಡಗಿರುವ ಸುಪ್ತವಾದ ಶಕ್ತಿಯನ್ನು ಹೊರಗೆಳೆಯುವುದೇ ಶಿಕ್ಷಣ ಅಂತ ಗಾಂಧೀಜಿ ಹೇಳ್ತಾರೆ. ಅಂದರೆ ವ್ಯಕ್ತಿಯೊಬ್ಬನಲ್ಲಿ ಇರತಕ್ಕಂಥ ಸುಪ್ತವಾದ ಶಕ್ತಿಯನ್ನು ಹೊರಗೆ ತರುವಂಥದ್ದೇ ಶಿಕ್ಷಣ ಅಂತ ವ್ಯಾಖ್ಯಾನ ಇದೆ. ಇನ್ನು ಶಿಕ್ಷಣ ಅನ್ನುವಂಥದ್ದು ಒಂದು ನಿರಂತರ ಪ್ರಕ್ರಿಯೆ ಅಂತ ನಾನು ಆವಾಗಲೇ ಹೇಳಿದೆ. ಇದು ಮುಂದುವರಿತಾನೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಮಗು ವಿವಿಧ ಪರಿಸರದಲ್ಲಿ ಭೌತಿಕ, ಸಾಮಾಜಿಕ, ಸಾಂಸ್ಕೃತಿಕವಾದ ಪರಿಸರದಲ್ಲಿ ಬೆಳೆಯುತ್ತೆ. ಅದು ಬೆಳೆದಂತೆಲ್ಲ ಪರಿಸರ ಜ್ಞಾನಕ್ಕೆ ಹೊಂದಿಕೊಂಡು ಹೋಗುತ್ತೆ. ಇದನ್ನೇ ನಾವು ಏನು ಹೇಳ್ತೀವಿ ಅಂತಂದರೆ ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತ ಕರಿತೀವಿ. ಅಂದರೆ ಶಿಕ್ಷಣ ಅನ್ನುವಂಥದ್ದು ಒಂದು ನಿರಂತರ ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣದ ಶಬ್ದಾರ್ಥವನ್ನು ನೋಡ್ತಾ ಹೋಗೋಣ. ಮೀನಿಂಗ್ ಆಫ್ ಎಜುಕೇಷನ್. ಸ್ನೇಹಿತರೆ, ಶಿಕ್ಷಣದ ಶಬ್ದಾರ್ಥ ಈ ರೀತಿ ಇದೆ. ಶಿಕ್ಷಣಕ್ಕೆ ನಾವು ಇಂಗ್ಲೀಷ್ನಲ್ಲಿ ಎಜುಕೇಷನ್ ಅಂತ ಕರಿತೀವಿ. ಈ ಇಂಗ್ಲೀಷ್ನ ಎಜುಕೇಷನ್ ಅನ್ನುವಂಥ ಪದಕ್ಕೆ ನಮ್ಮ ದೇಶದಲ್ಲಿ ಶಿಕ್ಷಣ ಮತ್ತು ವಿದ್ಯಾಭ್ಯಾಸ ಅನ್ನುವ ಪದಗಳನ್ನು ಸರಿಸಮಾನ ಅರ್ಥದಲ್ಲಿ ಬಳಕೆ ಮಾಡಲಾಗುತ್ತೆ. ಅರ್ಥ ಆಯ್ತಾ? ಎಜುಕೇಷನ್ ಅನ್ನುವಂಥ ಇಂಗ್ಲೀಷ್ ಪದಕ್ಕೆ ನಮ್ಮ ದೇಶದಲ್ಲಿ ಶಿಕ್ಷಣ ಮತ್ತು ವಿದ್ಯಾಭ್ಯಾಸ ಅನ್ನುವಂಥ ಪದಗಳನ್ನು ಸರಿಸಮಾನ ಅರ್ಥದಲ್ಲಿ ಬಳಕೆ ಮಾಡ್ಕೊಳ್ತಾರೆ. ಇನ್ನು ವಿದ್ಯಾಭ್ಯಾಸ ಅನ್ನುವಂಥ ಪದ, ಇಲ್ಲಿ ನಾನು ವಿದ್ಯಾಭ್ಯಾಸ ಅಂತ ಹೇಳಿದ್ನಲ್ಲ, ಈ ವಿದ್ಯಾಭ್ಯಾಸ ಅನ್ನುವಂಥ ಪದ ಸಂಸ್ಕೃತದ ವಿದ್ ಅನ್ನುವಂಥ ಧಾತುವಿನಿಂದ ಉತ್ಪತ್ತಿಯಾಗಿದೆ. ಇನ್ನು ಸಂಸ್ಕೃತ ನಿಘಂಟಿನ ಪ್ರಕಾರ ವಿದ್ ಎಂದರೆ ತಿಳಿ ಅಂತ ಅರ್ಥ. ತಿಳಿ ಅಂದರೆ ತಿಳಿದುಕೋ, ಆಲೋಚಿಸುವ, ಇಂದ್ರಿಯಗಳಿಂದ ತಿಳಿ ಅನ್ನುವಂಥ ಅರ್ಥವನ್ನು ಹೊಂದಿದೆ. ಇದು ವಿದ್ಯಾಭ್ಯಾಸ ಅನ್ನುವಂಥದ್ದು. ವಿದ್ ಅನ್ನುವಂಥ ಧಾತುವಿನಿಂದ ವಿದ್ಯಾಭ್ಯಾಸ ಅನ್ನುವಂಥ ಪದ ಉತ್ಪತ್ತಿಯಾಗಿದೆ. ಸಂಸ್ಕೃತ ನಿಘಂಟಿನ ಪ್ರಕಾರ ವಿದ್ ಎಂದರೆ ತಿಳಿ, ಆಲೋಚಿಸುವ, ಇಂದ್ರಿಯಗಳಿಂದ ತಿಳಿ ಅನ್ನುವಂಥ ಅರ್ಥವನ್ನು ಹೊಂದಿದೆ. ಇನ್ನು ಶಿಕ್ಷಣ ಎಂಬ ಪದವು ಸಂಸ್ಕೃತ ಮೂಲದ ಶಿಕ್ಷಾ ಎಂಬ ಪದದಿಂದ ಬಂದಿದೆ. ಇಲ್ಲಿ ನಾನು ವಿದ್ಯಾಭ್ಯಾಸ ಅನ್ನುವಂಥ ಪದ ಯಾವ ಧಾತುವಿನಿಂದ ಬಂದಿದೆ ಅನ್ನುವಂಥದ್ದನ್ನು ಹೇಳಿದೆ. ಇನ್ನು ಈ ಶಿಕ್ಷಣ ಅನ್ನುವಂಥ ಪದ ಸಂಸ್ಕೃತ ಮೂಲದ ಶಿಕ್ಷಾ ಅನ್ನುವಂಥ ಪದದಿಂದ ಬಂದಿದೆ. ಹಾಗಾದರೆ ಈ ಸಂಸ್ಕೃತದ ಶಿಕ್ಷಾ ಅಂದರೆ ಏನು ಅಂತಂದರೆ ತಿಳುವಳಿಕೆಯನ್ನು ಹೊಂದು, ಕಲಿಯುವಿಕೆ, ಒಂದು ಕಾರ್ಯ ಪೂರ್ಣಗೊಳಿಸು ಅಥವಾ ಸ್ನೇಹಿತನಂತೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡು, ಇಂದ್ರಿಯಗಳಿಗೆ ತರಬೇತಿ ನೀಡು ಮುಂತಾದ ಅರ್ಥಗಳನ್ನು ಈ ಶಿಕ್ಷಾ ಅನ್ನುವಂಥ ಪದ ಹೊಂದಿದೆ. ಒಟ್ಟಾರೆ ವಿದ್ಯಾಭ್ಯಾಸ ಮತ್ತು ಶಿಕ್ಷಣ ಅನ್ನುವಂಥದ್ದು ಎಜುಕೇಷನ್ಗೆ ನಾವು ಸರಿಸಮಾನವಾಗಿ ಬಳಸುವಂಥ ಸಾಮಾನ್ಯವಾಗಿರ್ತಕ್ಕಂಥ ಪದಗಳು ಅಂತಲೇ ಹೇಳ್ಬೋದು. ಇನ್ನು ಈ ಶಿಕ್ಷಣ ಮತ್ತು ವಿದ್ಯಾಭ್ಯಾಸ ಅನ್ನುವಂಥ ಎರಡೂ ಪದಗಳು ಕೊಡುವ ಅರ್ಥವನ್ನು ಗಮನಿಸಿದಾಗ ಶಿಕ್ಷಣ ಅಂದರೆ ಏನು ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ಹಾಗಾದರೆ ಶಿಕ್ಷಣ ಅಂದರೆ ಏನು ಅಂತಂದರೆ ಜೀವನಕ್ಕೆ ಬೇಕಾಗುವ ಜ್ಞಾನ, ಕುಶಲತೆ, ಅನುಭವಗಳನ್ನು ಹೊಂದುವಂಥದ್ದೇ ಅಥವಾ ಆ ಅನುಭವಗಳನ್ನು, ಕುಶಲತೆಯನ್ನು, ಜ್ಞಾನವನ್ನು ಗಳಿಸಿಕೊಳ್ಳುವಂಥದ್ದೇ ಶಿಕ್ಷಣ ಆಗಿದೆ ಅಂಥೇಳಿ ನಾವಿದನ್ನು ಸಾರಾಂಶೀಕರಿಸ್ಬೋದು. ಅರ್ಥ ಆಯ್ತಲ್ಲ, ವಿದ್ಯಾಭ್ಯಾಸ ಮತ್ತು ಶಿಕ್ಷಣ. ಇನ್ನು ಶಿಕ್ಷಣಕ್ಕೆ ಆಂಗ್ಲ ಭಾಷೆಯಲ್ಲಿ ಎಜುಕೇಷನ್ ಅಂತ ನಾವು ಕರಿತೀವಿ. ಆಂಗ್ಲ ಭಾಷೆ ಈ ಎಜುಕೇಷನ್ ಅನ್ನುವಂಥ ಪದ ಮೂಲತಃ ಲ್ಯಾಟಿನ್ ಭಾಷೆಯ ಎಜುಸೇರ್ ಮತ್ತು ಎಜುಕೇರ್ ಅನ್ನುವಂಥ ಎರಡು ಪದಗಳಿಂದ ಬಂದಿದೆ. ಎಜುಸೇರ್ ಮತ್ತು ಎಜುಕೇರ್ ಅನ್ನುವಂಥ ಎರಡು ಪದಗಳಿಂದ ಬಂದಿದೆ. ಈ ಎಜುಕೇರ್ ಅನ್ನುವಂಥ ಪದದ ಅರ್ಥ ಏನು ಅಂತಂದರೆ ಟು ಬ್ರಿಂಗ್ ಅಪ್ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಅಂದರೆ ಬೆಳೆಸು, ಮೇಲಕ್ಕೆತ್ತ ಅನ್ನುವಂಥ ಅರ್ಥವನ್ನು ಈ ಎಜುಕೇರ್ ಅನ್ನುವಂಥ ಪದ ಕೊಡುತ್ತೆ. ಇನ್ನು ಎಜುಸೇರ್ ಅನ್ನುವಂಥ ಪದ ಟು ಡ್ರಾ ಔಟ್ ಎಂಬ ಅರ್ಥವನ್ನು ಕೊಡುತ್ತೆ. ಎಜುಕೇರ್ ಅಂದರೆ ಟು ಬ್ರಿಂಗ್ ಅಪ್, ಎಜುಸಿಯರ್ ಅಂದರೆ
ಟು ಡ್ರಾ ಔಟ್ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಅಂದರೆ ಹೊರಕ್ಕೆ ತಾ, ಮುನ್ನಡೆಯುತ್ತಾ ಸಾಗು ಅನ್ನುವಂಥ ಅರ್ಥವನ್ನು ಈ ಎಜುಸಿಯರ್ ಅನ್ನುವಂಥ ಪದ ಹೊಂದಿದೆ. ಈ ಎರಡು ಪದಗಳು ಕೊಡುವ ಅರ್ಥವನ್ನು ಗಮನಿಸಿದಾಗ ಶಿಕ್ಷಣ ಅಂತಂದರೆ ಮಗುವಿನ ಅಥವಾ ವ್ಯಕ್ತಿಯ ಅಂತರಂಗದಲ್ಲಿ ಅಡಗಿರುವಂಥ ಸುಪ್ತ ಶಕ್ತಿಗಳನ್ನು ಬೆಳಕಿಗೆ ತಂದು ಪ್ರಕಾಶಮಾನವಾಗಿ ಬೆಳೆಯುವಂತೆ ಮಾಡುವಂಥದ್ದೇ ಶಿಕ್ಷಣ ಆಗಿದೆ ಅಂತ ಹೇಳ್ಬೋದು. ಇಂಗ್ಲೀಷ್ನ ಎಜುಕೇಷನ್ ಅನ್ನುವಂಥ ಪದಕ್ಕೆ ಅರ್ಥ ಏನು ಅಂತಂದರೆ ಮಗುವಿನಲ್ಲಿ ಈಗಾಗಲೇ ಇರುವಂಥ ಅಥವಾ ವ್ಯಕ್ತಿಯೊಬ್ಬನಲ್ಲಿ ಈಗಾಗಲೇ ಅಂತರಂಗದಲ್ಲಿ ಅಡಗಿರುವಂತಹ ಸುಪ್ತ ಶಕ್ತಿಗಳನ್ನು ಬೆಳಕಿಗೆ ತಂದು ಅವುಗಳು ಪ್ರಕಾಶಮಾನವಾಗಿ ಬೆಳೆಯುವಂತೆ ಮಾಡುವುದೇ ಶಿಕ್ಷಣ ಅಂತ ನಾವು ಹೇಳ್ಬೋದು. ಒಟ್ಟಿನಲ್ಲಿ ಶಿಕ್ಷಣ ಅಂತಂದರೆ ವ್ಯಕ್ತಿ ಅಥವಾ ವಿದ್ಯಾರ್ಥಿಯಲ್ಲಿ ಸುಪ್ತವಾಗಿ ಅಡಗಿರುವಂತಹ ಜ್ಞಾನ ಸಂಪತ್ತನ್ನು ಉತ್ತಮ ಪರಿಸರದಲ್ಲಿ ವಿಕಸಿಸುವಂತೆ ಮಾಡಿ ವ್ಯಕ್ತಿಯಲ್ಲಿ ಶಿಸ್ತು, ಚತುರತೆ, ಸ್ವಾತಂತ್ರ್ಯ ಹಾಗೂ ವಿಧೇಯತೆ ಭಾವನೆಯನ್ನು ಬೆಳೆಸುವಂಥದ್ದೇ ಶಿಕ್ಷಣ ಅಂತ ಹೇಳ್ಬೋದು. ಇಲ್ಲಿ ಈ ಎಜುಕೇಷನ್ ಅನ್ನುವಂಥ ಪದ EDUCATION ಅನ್ನುವಂಥ ಏನು ಪದ ಇದೆ, ಈ ಪ್ರತಿಯೊಂದು ಪದಕ್ಕೂ ಒಂದೊಂದು ವಿಭಿನ್ನ ಅರ್ಥ ಇದೆ. ಅದನ್ನು ನಾವು ನೋಡ್ತಾ ಹೋಗೋದಾದರೆ ಇ ಅಂದರೆ ಎನರ್ಜಿ, ಶಕ್ತಿ, ಡಿ ಅಂದರೆ ಡಿಸಿಪ್ಲಿನ್, ಶಿಸ್ತು, ಯು ಅಂದರೆ ಯುನಿಟಿ, ಒಗ್ಗಟ್ಟು, ಸಿ ಅಂದರೆ ಕ್ಲೀನ್ಲಿನೆಸ್, ಶುಚಿತ್ವ, ಎ ಅಂದರೆ ಅಲರ್ಟ್, ಚತುರ, ಟಿ ಅಂದರೆ ಟ್ರುತ್, ಸತ್ಯತೆ, ಐ ಅಂದರೆ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ, ಒ ಅಂದರೆ ಒಬಿಡಿಯನ್ಸ್, ವಿಧೇಯತೆ, ಎನ್ ಅಂದರೆ ನ್ಯಾಷನಾಲಿಟಿ. ಅಂದರೆ ಎಜುಕೇಷನ್ ಅಂತಂದರೆ ವ್ಯಕ್ತಿ ಅಥವಾ ವಿದ್ಯಾರ್ಥಿಯಲ್ಲಿ ಸುಪ್ತವಾಗಿ ಅಡಗಿರುವಂಥ ಜ್ಞಾನ ಸಂಪತ್ತನ್ನು ಉತ್ತಮ ಪರಿಸರದಲ್ಲಿ ವಿಕಾಸ ಆಗುವಂಗೆ ಮಾಡಿ ಈ ಮೂಲಕ ವ್ಯಕ್ತಿಯಲ್ಲಿ ಶಿಸ್ತನ್ನು, ಚತುರತೆಯನ್ನು, ಸ್ವಾತಂತ್ರ್ಯ ಮನೋಭಾವನೆಗಳನ್ನು, ವಿಧೇಯತೆಯಂತಹ ಭಾವನೆಗಳನ್ನು ಬೆಳೆಸುವಂಥದ್ದೇ ಶಿಕ್ಷಣ ಅಂತ ಹೇಳಲಾಗತ್ತೆ. ಇದು ಶಿಕ್ಷಣದ ಶಬ್ದಾರ್ಥ. ಇನ್ನು ಶಿಕ್ಷಣವನ್ನು ನಾವು ವಿಶಾಲ ಮತ್ತು ಸಂಕುಚಿತ ಅರ್ಥದಲ್ಲೂ ಕೂಡ ತಿಳ್ಕೊಳ್ಬೋದು. ಸಂಕುಚಿತ ಅರ್ಥದಲ್ಲಿ ಶಿಕ್ಷಣ ಅಂತಂದರೆ ಶಿಕ್ಷಣ ಅನ್ನುವಂಥದ್ದು ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾಲಯದಲ್ಲಿ ನಡೆಯುವಂಥ ವ್ಯಾಸಂಗಕ್ಕೆ ಸೀಮಿತವಾಗಿರುವಂಥದ್ದು. ಇದು ಶಿಕ್ಷಣದ ಸಂಕುಚಿತ ಅರ್ಥ. ಸಂಕುಚಿತ ಅರ್ಥದಲ್ಲಿ ಶಿಕ್ಷಣ ಏನು ಮಾಡುತ್ತೆ ಅಂದರೆ ಕೇವಲ ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ನಡೆಯುವಂಥ ವ್ಯಾಸಂಗಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದು. ಟಿ. ರೇಮಂಡ್ ಅವರ ಪ್ರಕಾರ ಸಂಕುಚಿತ ಮತ್ತು ನಿಕೃಷ್ಟ ಅರ್ಥದಲ್ಲಿ ಶಿಕ್ಷಣವು ಸ್ವಯಂ ಸಂಸ್ಕೃತಿಯನ್ನು ಒಳಗೊಂಡಿರೋದಿಲ್ಲ. ಅದು ಔಪಚಾರಿಕ, ಉದ್ದೇಶಪೂರಿತ, ಕ್ರಮಬದ್ಧವಾದ ಬೋಧನೆ ಮತ್ತು ಕಲಿಕೆಯನ್ನು ಒಳಗೊಂಡಿರುತ್ತೆ. ಅಂದರೆ ಸಂಕುಚಿತ ಅರ್ಥದಲ್ಲಿ ಶಿಕ್ಷಣ ಅಂತಂದರೆ ಕೇವಲ ಬೋಧನೆ ಮತ್ತು ಕಲಿಕೆಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ಹೇಳಲಾಗತ್ತೆ. ಇನ್ನು ವಿಶಾಲ ಅರ್ಥದಲ್ಲಿ ಶಿಕ್ಷಣ ಅಂತಂದರೆ ಮಾನವ ಹುಟ್ಟಿನಿಂದ ಸಾಯುವವರೆಗೆ ಪಡೆಯುವಂಥ ಎಲ್ಲ ಜ್ಞಾನ, ಅನುಭವ ಮತ್ತು ಕುಶಲತೆಯನ್ನು ನಾವು ಶಿಕ್ಷಣ ಅಂತ ವಿಶಾಲ ಅರ್ಥದಲ್ಲಿ ಕರಿತೀವಿ. ಸಂಕುಚಿತ ಅರ್ಥದಲ್ಲಿ ಕೇವಲ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳು ನಡೆಯುವಂಥ ವ್ಯಾಸಂಗ ಅಂದರೆ ಕಲಿಕೆ ಮತ್ತು ಬೋಧನೆಗೆ ಸಂಬಂಧಪಟ್ಟಿದ್ದರೆ, ವಿಶಾಲ ಅರ್ಥದಲ್ಲಿ ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವ ತನಕ ಪಡೆಯುವಂತಹ ಎಲ್ಲ ಅನುಭವಗಳು, ಜ್ಞಾನಗಳು, ಕುಶಲತೆಯೇ ಶಿಕ್ಷಣ ಅಂತ ಹೇಳ್ಬೋದು. ಲಾರ್ಜ್ ಅನ್ನುವಂಥ ಶಿಕ್ಷಣ ತಜ್ಞ ಶಿಕ್ಷಣವನ್ನು ಜೀವನವೇ ಶಿಕ್ಷಣ, ಶಿಕ್ಷಣವೇ ಜೀವನ ಅಂತ ವ್ಯಾಖ್ಯಾನಿಸಿದ್ದಾರೆ. ಇದನ್ನು ವಿಶ್ಲೇಷಣೆ ಮಾಡಿದಾಗ ಶಿಕ್ಷಣ ಅಂತಂದರೆ ಬಾಲ್ಯಾವಸ್ಥೆಯಿಂದ ತಾರುಣ್ಯ, ವಯಸ್ಕ ಮತ್ತು ಮುಪ್ಪು ಎಲ್ಲ ಹಂತಗಳಲ್ಲಿಯೂ ಪಡೆಯುವ ಶಿಕ್ಷಣ ಆಗಿದೆ ಅನ್ನುವಂಥದ್ದು ಕಂಡುಬರುತ್ತೆ. ಇದು ಶಿಕ್ಷಣದ ಸಂಕುಚಿತ ಮತ್ತು ವಿಶಾಲ ಅರ್ಥ. ಇನ್ನು ಶಿಕ್ಷಣದ ವ್ಯಾಖ್ಯಾನಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಶಿಕ್ಷಣದ ವ್ಯಾಖ್ಯಾನಗಳಲ್ಲಿ ಮುಖ್ಯವಾಗಿ ನಾವು ಎರಡು ಭಾಗ ಮಾಡ್ಕೊಳ್ತೀವಿ. ಒಂದು ಭಾರತೀಯ ಶಿಕ್ಷಣ ತಜ್ಞರ ವ್ಯಾಖ್ಯಾನಗಳು, ಪೌರಾತ್ಯ ಶಿಕ್ಷಣ ತಜ್ಞರ ವ್ಯಾಖ್ಯಾನಗಳು. ಇನ್ನೊಂದು ಪಾಶ್ಚಿಮಾತ್ಯ ಶಿಕ್ಷಣ ತಜ್ಞರ ವ್ಯಾಖ್ಯಾನಗಳು. ಮೊದಲು ನಾವು ಇಂಡಿಯನ್ ಎಜುಕೇಷನಿಸ್ಟ್ಸ್ ಏನು ಹೇಳ್ತಾರೆ ಶಿಕ್ಷಣದ ಬಗ್ಗೆ ಅನ್ನುವಂಥದ್ದನ್ನು ನೋಡ್ತಾ ಬರೋಣ. ಬಹಳಷ್ಟು ವಿಭಿನ್ನವಾಗಿರುವಂಥ ಮತ್ತು ವಿಶೇಷವಾಗಿರತಕ್ಕಂಥ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಕೌಟಿಲ್ಯ ಗೊತ್ತಲ್ಲ, ಚಾಣಕ್ಯ, ಇವರು ಏನು ಹೇಳ್ತಾರೆ ಅಂತಂದರೆ ತಾಯ್ನಾಡಿನ ಬಗ್ಗೆ ಹೆಮ್ಮೆ ಪಡುವಂತಹ ಮಕ್ಕಳನ್ನು ತರಬೇತಿಗೊಳಿಸುವುದೇ ಶಿಕ್ಷಣ. ನಮ್ಮ ತಾಯ್ನಾಡು ಏನಿದೆ, ನಮ್ಮ ಮಾತೃಭೂಮಿ ಏನಿದೆ, ಆ ಭೂಮಿಯ ಬಗ್ಗೆ ಹೆಮ್ಮೆ ಪಡುವಂತಹ ಮಕ್ಕಳನ್ನು ತರಬೇತಿಗೊಳಿಸುವಂಥದ್ದೇ ಶಿಕ್ಷಣ ಅಂತ ಕೌಟಿಲ್ಯ ಹೇಳ್ತಾರೆ. ಕೌಟಿಲ್ಯ ಅವರ ಪ್ರಕಾರ ತಾಯ್ನಾಡಿನ ಬಗ್ಗೆ ಹೆಮ್ಮೆ ಪಡುವಂತಹ ಮಕ್ಕಳನ್ನು ತರಬೇತುಗೊಳಿಸುವಂಥದ್ದನ್ನೇ ಇವರು ಶಿಕ್ಷಣ ಅಂತ ಕರೀತಾರೆ. ಇದು ಕೌಟಿಲ್ಯ ಅವರ ಪ್ರಕಾರ. ಇನ್ನು ಶಂಕರಾಚಾರ್ಯರ ಪ್ರಕಾರ ಆತ್ಮ ಸಾಕ್ಷಾತ್ಕಾರವೇ ಶಿಕ್ಷಣ ಅಂತ ಹೇಳ್ತಾರೆ. ಬಹಳಷ್ಟು ತತ್ವಶಾಸ್ತ್ರೀಯ ಹಿನ್ನೆಲೆಯಲ್ಲಿ ವಿಶಿಷ್ಟವಾಗಿರುವಂಥ ವ್ಯಾಖ್ಯಾನ ಯಾರದ್ದು ಅಂತಂದರೆ ಶಂಕರಾಚಾರ್ಯರದ್ದು. ಇನ್ನು ಮೂರನೇದು ಸ್ವಾಮಿ ವಿವೇಕಾನಂದರು. ವ್ಯಕ್ತಿಯಲ್ಲಿ ಹುದುಗಿರುವ ದೈವೀ ಪೂರ್ಣತೆಯ ಆವಿರ್ಭಾವವೇ ಶಿಕ್ಷಣ ಅಂತ ಹೇಳ್ತಾರೆ. ಬಹಳಷ್ಟು ವಿಶೇಷವಾಗಿರುವಂಥ ವ್ಯಾಖ್ಯಾನ ಇದು. ಸ್ವಾಮಿ ವಿವೇಕಾನಂದರ ಪ್ರಕಾರ ವ್ಯಕ್ತಿಯಲ್ಲಿ ಈಗಾಗಲೇ ದೈವೀ ಪೂರ್ಣತೆ ಅನ್ನುವಂಥದ್ದು ಮೊದಲೇ ಅಡಗಿರುತ್ತೆ.
ಅಂದರೆ ಮಗುವಿನಲ್ಲಿ ಇರ್ತಕ್ಕಂತಹ ಸುಪ್ತ ಶಕ್ತಿ, ಈಗಾಗಲೇ ಮಗುವಿನಲ್ಲಿ ಹಲವಾರು ಸುಪ್ತ ಶಕ್ತಿಗಳು ಇರ್ತವೆ, ಅವುಗಳನ್ನು ಆವಿರ್ಭಾವಗೊಳಿಸುವಂಥದ್ದೇ ಶಿಕ್ಷಣ ಅಂತ ಹೇಳ್ತಾರೆ. ಅಂದರೆ ಆವಿರ್ಭಾವಗೊಳಿಸೋದು ಅಂತಂದರೆ ಹೊರಗೆ ಎಳೆಯುವಂಥದ್ದು. ಅಂದರೆ ವ್ಯಕ್ತಿಯಲ್ಲಿ ಹುದುಗಿರುವ ದೈವಿ ಪೂರ್ಣತೆಯನ್ನು ಹೊರಗೆ ತರುವಂಥದ್ದೇ ಶಿಕ್ಷಣ ಅಂತ ಅವರು ಹೇಳ್ತಾರೆ. ಡಾಕ್ಟರ್ ರಾಧಾಕೃಷ್ಣನ್ ಅವರ ಪ್ರಕಾರ ಮಕ್ಕಳನ್ನು ಮಾನವರಾಗಿ, ನಾಗರಿಕರಾಗಿ, ಇನ್ನೊಬ್ಬರೊಡನೆ ಸ್ನೇಹ, ಗೌರವ, ಘನತೆಗಳಿಂದ ವರ್ತಿಸುವಂತೆ ಮಾಡುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿರುವಂಥ ವ್ಯಾಖ್ಯಾನ ನೋಡಿ. ಡಾಕ್ಟರ್ ರಾಧಾಕೃಷ್ಣನ್ ಏನು ಹೇಳ್ತಾರೆ ಅಂತಂದರೆ, ಮಕ್ಕಳನ್ನು, ಅಂದರೆ ಮಕ್ಕಳು ಅಂತಂದರೆ ಅವಕ್ಕೆ ಏನೂ ಗೊತ್ತಿರೋದಿಲ್ಲ, ಅಂತಹ ಮಕ್ಕಳನ್ನು ಮಾನವರನ್ನಾಗಿ, ನೋಡಿ ಎಂಥ ಪರಿಕಲ್ಪನೆ ಇದೆ, ಮಾನವರನ್ನಾಗಿ ಮಾಡುವಂಥದ್ದು. ಮಕ್ಕಳನ್ನು ಮಾನವರನ್ನಾಗಿ ಮಾಡೋದು, ನಾಗರಿಕರನ್ನಾಗಿ ಮಾಡೋದು, ಜೊತೆಗೆ ಇನ್ನೊಬ್ಬರೊಡನೆ ಯಾವ ರೀತಿ ಸ್ನೇಹದಿಂದ ವರ್ತಿಸಬೇಕು, ಗೌರವಗಳಿಂದ, ಘನತೆಗಳಿಂದ ವರ್ತಿಸಬೇಕು ಅನ್ನುವಂಥದ್ದನ್ನು ತೋರಿಸಿಕೊಡುವಂಥದ್ದೇ ಶಿಕ್ಷಣ ಅಂತ ಹೇಳ್ತಾರೆ. ಡಾಕ್ಟರ್ ರಾಧಾಕೃಷ್ಣನ್ ಅವರು ಒಂದು ಕಡೆ ಹೇಳ್ತಾರೆ, ಮಾನವ ಈ ಭೂಮಿಯ ಮೇಲೆ ಹಕ್ಕಿಯಂತೆ ಹಾರುವುದನ್ನು ಕಲ್ತಿದ್ದಾನೆ. ಮನುಷ್ಯ ಈ ಭೂಮಿಯ ಮೇಲೆ ಹಕ್ಕಿಯಂತೆ ಹಾರುವುದನ್ನು ಕಲ್ತಿದ್ದಾನೆ, ನೀರಿನಲ್ಲಿ ಮೀನಿನಂತೆ ಈಜುವುದನ್ನು ಕಲ್ತಿದ್ದಾನೆ. ಆದರೆ ಈ ಭೂಮಿಯ ಮೇಲೆ ಮಾನವೀಯತೆಯಿಂದ, ಮನುಷ್ಯತ್ವದಿಂದ ಬದುಕುವಂಥದ್ದನ್ನು ಮರೆತು ಬಿಟ್ಟಿದ್ದಾನೆ ಅಂತ ಬಹಳಷ್ಟು ನೋವಿನಿಂದ ರಾಧಾಕೃಷ್ಣನ್ ಅವರು ಹೇಳ್ತಾರೆ. ಅಂದರೆ ಇದರ ಅರ್ಥ, ನಮ್ಮ ಶಿಕ್ಷಣ ವ್ಯವಸ್ಥೆ ಏನಾಗಿದೆ ಅಂತಂದರೆ ಮಕ್ಕಳನ್ನು ಮಾನವರನ್ನಾಗಿ ಮಾಡುವಲ್ಲಿ ವಿಫಲವಾಗಿದೆ ಅಂತಲೇ ಅರ್ಥ. ಒಟ್ಟಾರೆ ಶಿಕ್ಷಣ ಅಂತಂದರೆ ಮಕ್ಕಳನ್ನು ಮಾನವರನ್ನಾಗಿ ಮಾಡುವಂಥದ್ದು, ಜೊತೆಗೆ ಇನ್ನೊಬ್ಬರೊಡನೆ ಸ್ನೇಹದಿಂದ ವರ್ತಿಸುವಂಥದ್ದು. ಇನ್ನು ಅರವಿಂದ್ ಘೋಷ್ ಅವರ ಪ್ರಕಾರ ನೈತಿಕ ಗುಣಗಳು ಮಗುವಿನಲ್ಲಿ ಬೆಳೆಯಲು ನೆರವಾಗುವುದೇ ಶಿಕ್ಷಣ. ನೈತಿಕ ಗುಣಗಳು, ನೈತಿಕ ಗುಣಗಳು ಅಂತಂದರೆ ಯಾವ ಗುಣಗಳು ಸಮಾಜಕ್ಕೆ ಒಪ್ಪಿತವಾಗಿವೆಯೋ ಅವೆಲ್ಲ ನೈತಿಕ ಗುಣಗಳು. ತತ್ವಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಇದನ್ನು ನೋಡುವಂಥ ಅವಶ್ಯಕತೆ ಇಲ್ಲ. ನೈತಿಕ ಗುಣಗಳು ಅಂದರೆ ಉತ್ತಮವಾಗಿರುವಂಥ ಗುಣಗಳು. ಯಾವುದನ್ನು ಮಾಡಿದರೆ ಒಳ್ಳೆಯದಾಗತ್ತೆ, ಯಾವುದನ್ನು ಮಾಡಿದರೆ ಕೆಟ್ಟದ್ದಾಗತ್ತೆ ಅನ್ನುವಂಥದ್ದು ಅರ್ಥ ಆಗಿತ್ತು ಅಂದರೆ ಆತ ಒಬ್ಬ ನೀತಿವಂತ ಅಂತ ನಾವು ಹೇಳ್ತೀವಿ. ಹೀಗಾಗಿ ನಾವು ಯಾವುದನ್ನು ಮಾಡೋದ್ರಿಂದ ಜನರಿಗೆ ಒಳ್ಳೆಯದಾಗತ್ತೆ ಅಥವಾ ಯಾವ ಗುಣಗಳು ಇತರರಿಂದ ಪ್ರಶಂಸಿಸಲ್ಪಡ್ತವೆಯೋ ಅವುಗಳನ್ನು ನಾವು ನೈತಿಕ ಗುಣಗಳು ಅಂತ ಕರಿತೀವಿ. ಇದು ಅರವಿಂದ್ ಘೋಷ್ ಅವರ ಪ್ರಕಾರ ನೈತಿಕ ಗುಣಗಳು ಮಗುವಿನಲ್ಲಿ ಬೆಳೆಯಲು ನೆರವಾಗುವಂಥದ್ದೇ ಶಿಕ್ಷಣ ಅಂತ ಹೇಳ್ತಾರೆ. ಇನ್ನು ಗಾಂಧೀಜಿಯವರ ಪ್ರಕಾರ ಶರೀರ, ಮನಸ್ಸು ಮತ್ತು ಚೈತನ್ಯಗಳ ಬೆಳವಣಿಗೆಯೇ ಶಿಕ್ಷಣ ಅಂತ ಹೇಳ್ತಾರೆ. ಅಂದರೆ ಶಾರೀರಿಕ ಮತ್ತು ಮಾನಸಿಕ ಜೊತೆಗೆ ಚೈತನ್ಯಗಳ ಬೆಳವಣಿಗೆಯನ್ನು ಶಿಕ್ಷಣ ಅಂತ ಗಾಂಧೀಜಿಯವರು ಹೇಳ್ತಾರೆ. ಇದು ಭಾರತೀಯ ಅಥವಾ ಪೌರಾತ್ಯ ಶಿಕ್ಷಣ ತಜ್ಞರ ವ್ಯಾಖ್ಯಾನಗಳಾದರೆ, ಇನ್ನು ಪಾಶ್ಚಿಮಾತ್ಯ ಶಿಕ್ಷಣ ತಜ್ಞರ ವ್ಯಾಖ್ಯಾನಗಳನ್ನು ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಸಾಕ್ರೆಟಿಸ್. ವ್ಯಕ್ತಿಗೆ ಸತ್ಯವನ್ನು ತಿಳಿಸಿ ಅದರಂತೆ ಕೃತಿಯಲ್ಲಿ ತರುವುದನ್ನು ಕಲಿಸುವಂಥದ್ದೇ ಶಿಕ್ಷಣ ಅಂತ ಹೇಳ್ತಾರೆ. ವ್ಯಕ್ತಿಗೆ ಸತ್ಯವನ್ನು ತಿಳಿಸಿ ಆ ಸತ್ಯವನ್ನು ಕೃತಿಯಲ್ಲಿ ತರುವಂಥದ್ದನ್ನು ಕಲಿಸುವಂಥದ್ದೇ ಶಿಕ್ಷಣ ಅಂತ ಸಾಕ್ರೆಟಿಸ್ ಹೇಳ್ತಾರೆ. ಅರಿಸ್ಟಾಟಲ್ ಅವರ ಪ್ರಕಾರ ಆರೋಗ್ಯಕರ ದೇಹದಲ್ಲಿ ಆರೋಗ್ಯಕರ ಮನಸ್ಸನ್ನು ಸ್ಥಾಪಿಸುವಂಥದ್ದೇ ಶಿಕ್ಷಣ ಅಂತ ಹೇಳ್ತಾರೆ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನು ಸ್ಥಾಪಿಸುವುದೇ ಶಿಕ್ಷಣ ಅನ್ನುವಂಥದ್ದು ಅರಿಸ್ಟಾಟಲ್ ಅವರ ವ್ಯಾಖ್ಯಾನ. ಇನ್ನು ಪೆಸ್ಟಾಲಜಿ ಅವರ ಪ್ರಕಾರ ಮಾನವನ ನೈಸರ್ಗಿಕ ಶಕ್ತಿಯ ಪ್ರಗತಿಪರವಾದ ವಿಕಾಸವೇ ಶಿಕ್ಷಣ ಅಂತ ಇವರು ಪೆಸ್ಟಾಲಜಿ ಹೇಳ್ತಾರೆ. ಅಂದರೆ ಮಾನವನಲ್ಲಿ ಈಗಾಗಲೇ ಇರ್ತಕ್ಕಂತಹ ನೈಸರ್ಗಿಕ ಶಕ್ತಿಯ ಪ್ರಗತಿಪರವಾದ ವಿಕಾಸ, ಅಂದರೆ ಉತ್ತಮವಾಗಿರುವಂಥ ವಿಕಾಸವನ್ನು ಇವರು ನೈಸರ್ಗಿಕ ವಿಕಾಸ ಅಂತ ಹೇಳ್ತಾರೆ. ಪ್ರೊಬೆಲ್ ಅವರ ಪ್ರಕಾರ ಮಾನವನಲ್ಲಿ ಆಂತರಿಕವಾಗಿಯೂ ಹುದುಗಿಕೊಂಡಿರುವುದನ್ನು ಹೊರಗಿಳಿಯುವುದೇ ಶಿಕ್ಷಣ ಅಂತ ಇವರು ಹೇಳ್ತಾರೆ. ಆ್ಯಡಮ್ಸ್ ಅವರ ಪ್ರಕಾರ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಮೇಲೆ ಬುದ್ಧಿಪೂರ್ವಕವಾಗಿ ಹಾಗೂ ಉದ್ದೇಶಪೂರ್ವಕವಾಗಿ ಪ್ರಭಾವ ಬೀರುವುದೇ ಶಿಕ್ಷಣ ಅಂತ ಆ್ಯಡಮ್ಸ್ ಹೇಳ್ತಾರೆ. ಅದಂತರ ಟಿ.ವಿ. ನನ್ ಅವರ ಪ್ರಕಾರ ವ್ಯಕ್ತಿಯ ಜೀವನದ ಬೆಳವಣಿಗೆಗೆ ಸಹಕಾರಿಯಾಗುವುದೇ ಶಿಕ್ಷಣ. ಯಾವುದು ವ್ಯಕ್ತಿಯ ಜೀವನದ ಬೆಳವಣಿಗೆಗೆ ಸಹಾಯಕ ಆಗುತ್ತೋ ಅದನ್ನು ಶಿಕ್ಷಣ ಅಂತ ಟಿ.ವಿ. ನನ್ ಅವರು ಹೇಳ್ತಾರೆ. ಎರಾಸ್ಮನ್ ಅವರ ಪ್ರಕಾರ ನಿಜವಾದ ಜ್ಞಾನದ ಬೆಳವಣಿಗೆಯೇ ಶಿಕ್ಷಣ. ಇದು ಶಿಕ್ಷಣದ ಪಾಶ್ಚಿಮಾತ್ಯ ಶಿಕ್ಷಣ ತಜ್ಞರ ವ್ಯಾಖ್ಯಾನಗಳು. ಇನ್ನು ಈ ಮೇಲಿನ ಎಲ್ಲ ವ್ಯಾಖ್ಯಾನಗಳನ್ನು ಪರಿಶೀಲನೆ ಮಾಡಿದಾಗ ಶಿಕ್ಷಕರನ್ನು, ಮಕ್ಕಳನ್ನು ಮೊದಲು ಮಾನವರನ್ನಾಗಿ, ನಂತರ ನಾಗರಿಕರನ್ನಾಗಿ ರೂಪಿಸಿ ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ತಮ್ಮಲ್ಲಿರುವ ವಿಶೇಷ ಸಾಮರ್ಥ್ಯವನ್ನು ಹೊರಗೆಳೆಯುವುದರ ಮೂಲಕ ಬೇರೆಯವರಿಗೆ ಮಾರ್ಗದರ್ಶಿಯಾಗುವಂತೆ ನಡೆಯುವುದೇ ಶಿಕ್ಷಣ ಆಗಿದೆ. ಶಿಕ್ಷಕರನ್ನು, ಮಕ್ಕಳನ್ನು ಮೊದಲು ಮಾನವರನ್ನಾಗಿ ಮಾಡಬೇಕು, ಅನಂತರ ನಾಗರಿಕರನ್ನಾಗಿ ರೂಪಿಸಿ ಪರಿಸರದ ಜೊತೆಗೆ ಅವರು ಹೊಂದಾಣಿಕೆ ಮಾಡಿಕೊಂಡು ಜೊತೆಗೆ ತಮ್ಮಲ್ಲಿರುವಂಥ ವಿಶೇಷ ಸಾಮರ್ಥ್ಯವನ್ನು ಹೊರಗೆಳೆಯುವ ಮೂಲಕ ಬೇರೆಯವರಿಗೆ ಮಾರ್ಗದರ್ಶಿಯಾಗುವಂತೆ ಮಾಡುವುದೇ ಶಿಕ್ಷಣ ಅಂತ ಹೇಳ್ಬೋದು.
ಮತ್ತು ಪರಿಸರದಲ್ಲಿ ಬದಲಾವಣೆ ತರುವುದರ ಮೂಲಕ ಜನರಲ್ಲಿ ಜಾಗೃತಗೊಳಿಸುವುದಕ್ಕಾಗಿ ಜೀವನ ಪರ್ಯಂತ ನಡೆಯುವಂತಹ ಪ್ರಕ್ರಿಯೆಯನ್ನೇ ನಾವು ಶಿಕ್ಷಣ ಅಂತ ಕರಿತೀವಿ. ಹೀಗಾಗಿಯೇ ಪ್ರಖ್ಯಾತ ಶಿಕ್ಷಣ ತಜ್ಞ ಬ್ರೌಸ್ ರವರು ಶಿಕ್ಷಣ ಅನ್ನುವಂಥದ್ದು ಮಾನವ ಹುಟ್ಟಿದಾಗಲೇ ಪ್ರಾರಂಭಗೊಂಡು ಆತನು ಸಾವನ್ನಪ್ಪಿದಾಗ ಕೊನೆಗೊಳ್ಳುವ ಪ್ರಕ್ರಿಯೆ ಅಂತ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಬ್ರೌಸ್ ಅವರು ಹೇಳ್ತಾರೆ. ಅಂದರೆ ಶಿಕ್ಷಣ ಮಾನವ ಹುಟ್ಟಿದಾಗ ಆರಂಭ ಆಗಿ ಆತ ಸಾವನ್ನಪ್ಪಿದಾಗ ಕೊನೆಗೊಳ್ಳುತ್ತೆ ಅಂತ ಬ್ರೌಸ್ ಅವರು ಹೇಳ್ತಾರೆ. ಇನ್ನು ಶಿಕ್ಷಣ ಮತ್ತು ಮನೋವಿಜ್ಞಾನ ನಡುವಿನ ಸಂಬಂಧವನ್ನು ನಾವು ನೋಡ್ತಾ ಹೋಗೋಣ. ಮನೋವಿಜ್ಞಾನ ಎಂದು ಬೃಹತ್ ವಿಜ್ಞಾನ ಆಗಿದೆ. ಮನೋವಿಜ್ಞಾನ ಜೀವಿಗಳ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಸಮರ್ಪಕವಾಗಿ ಗುರುತಿಸಿ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡುತ್ತೆ. ನಾವು ಈಗಾಗಲೇ ಮನೋವಿಜ್ಞಾನದ ಬಗ್ಗೆ ತಿಳ್ಕೊಂಡಿದ್ದೀವಿ. ಮನೋವಿಜ್ಞಾನ ಏನು ಮಾಡುತ್ತೆ ಅಂದರೆ ಮಾನವನ ಅಥವಾ ಜೀವಿಯ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಸಮರ್ಪಕವಾಗಿ ಗುರುತಿಸಿ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡುತ್ತೆ. ಅಷ್ಟೇ ಅಲ್ಲದೆ ವಿವಿಧ ರಂಗಗಳಲ್ಲಿನ ಜನರ ಮೂಲಭೂತ ಸಮಸ್ಯೆಗಳನ್ನು ಗುರುತಿಸಿ ಪರಿಹಾರ ನೀಡುವಲ್ಲಿ ನೆರವಾಗುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಮನೋವಿಜ್ಞಾನದ ಔಪಚಾರಿಕ ಅಥವಾ ಅನ್ವಯಿಕ ಶಾಖೆಯಾಗಿದೆ. ಮನೋವಿಜ್ಞಾನ ಮತ್ತು ಶಿಕ್ಷಣ ಇವುಗಳ ಕಸಿಕಟ್ಟುವಿಕೆಯಿಂದ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥ ಶಾಖೆ ರೂಪುಗೊಂಡಿದೆ. ಶಿಕ್ಷಣ ಮತ್ತು ಮನೋವಿಜ್ಞಾನ ಇವೆರಡೂ ಸೇರಿ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥ ಒಂದು ಶಾಖೆ ರೂಪುಗೊಂಡಿದೆ. ಮನೋವಿಜ್ಞಾನದ ವಿವಿಧ ಶಾಖೆಗಳಲ್ಲಿ ಲಭ್ಯವಿರುವ ಮಾಹಿತಿಯಲ್ಲಿ ಶಿಕ್ಷಣಕ್ಕೆ ಅನ್ವಯಿಸಬಹುದಾದ ಸಂಗತಿಗಳನ್ನು ಹುಡುಕಿ ಕ್ರೋಢೀಕರಿಸಿ ಶಿಕ್ಷಕನ ನೆರವಿಗೆ ಬರುವಂತೆ ಶೈಕ್ಷಣಿಕ ಮನೋವಿಜ್ಞಾನವನ್ನು ರೂಪಿಸಲಾಗಿದೆ. ಕೆಲವು ಸಂದರ್ಭಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನವನ್ನು ಸ್ವತಂತ್ರ ಅಧ್ಯಯನವಾಗಿಯೂ ಅಭ್ಯಾಸ ಮಾಡಬಹುದು. ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಇತರ ಶಾಖೆಗಳಿಂದ ಯಾವ ರೀತಿ ಸಹಾಯ ಪಡೆಯುತ್ತೆ ಅನ್ನುವಂಥದ್ದನ್ನು ಇವುಗಳ ನಡುವಿನ ಸಂಬಂಧವನ್ನು ಅವಲೋಕಿಸಿದಾಗ ನಮಗೆ ಅರ್ಥ ಆಗುತ್ತೆ. ಶಿಕ್ಷಣ ಮಾನವನನ್ನು ನಿಸ್ವಾರ್ಥ ಮತ್ತು ಸ್ವಾವಲಂಬಿಯನ್ನಾಗಿ ಮಾಡಿ ಅವನಲ್ಲಿ ನೈತಿಕತೆಯನ್ನು ಬೆಳೆಸಿ ಸಮಾಜದಲ್ಲಿ ಆತನನ್ನು ಒಳ್ಳೆಯವನನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಶಿಕ್ಷಣ ಏನು ಮಾಡಿದೆ ಅಂತಂದರೆ ಮನುಷ್ಯನನ್ನು ನಿಸ್ವಾರ್ಥಿಯನ್ನಾಗಿ ಮಾಡುವಂಥದ್ದು, ಜೊತೆಗೆ ಸ್ವಾವಲಂಬಿಯನ್ನಾಗಿ ಮಾಡುತ್ತೆ, ಜೊತೆಗೆ ಆತನಲ್ಲಿ ನೈತಿಕತೆಯನ್ನು ಬೆಳೆಸಿ ಸಮಾಜದಲ್ಲಿ ಮನುಷ್ಯನೊಬ್ಬ ಒಳ್ಳೆಯವನಾಗಿ ಬಾಳುವಂಥ ಕೆಲಸವನ್ನು ಈ ಶಿಕ್ಷಣ ಮಾಡ್ತಾ ಬಂದಿದೆ. ಈ ಕಾರ್ಯಕ್ಕೆ ಮನೋವಿಜ್ಞಾನವು ಅವಶ್ಯಕವಾದ ಎಲ್ಲ ವ್ಯಕ್ತಿಯ ಚಟುವಟಿಕೆಗಳನ್ನು ಪರಿಸರಕ್ಕೆ ವೈಜ್ಞಾನಿಕವಾಗಿ ಅಭ್ಯಾಸ ಮಾಡುವಂತೆ ಮಾಡುತ್ತೆ. ಅಂದರೆ ಮನೋವಿಜ್ಞಾನ ಏನು ಮಾಡುತ್ತೆ ಅಂತಂದರೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯ ಎಲ್ಲ ಚಟುವಟಿಕೆಗಳನ್ನು ಪರಿಸರಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡುತ್ತೆ. ಅಲ್ಲದೆ ವ್ಯಕ್ತಿಯ ಬೌದ್ಧಿಕ, ದೈಹಿಕ, ಸಾಮಾಜಿಕ, ಸಂವೇಗಾತ್ಮಕ ಬೆಳವಣಿಗೆಗಳನ್ನು ಸಾಮಾನ್ಯ ಮತ್ತು ಅಸಾಮಾನ್ಯ ಸ್ಥಿತಿಯಲ್ಲಿ ಅಧ್ಯಯನ ಮಾಡಿ ಆರೋಗ್ಯಕರ ಪರಿಸರವನ್ನು ಈ ಮನೋವಿಜ್ಞಾನ ಅನ್ನುವಂಥದ್ದು ಉಂಟು ಮಾಡುತ್ತೆ. ಅಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮನೋವಿಜ್ಞಾನ ಏನು ಮಾಡುತ್ತೆ ಅಂದರೆ ಸಲಹೆ ಸೂಚನೆಗಳನ್ನು ನೀಡ್ತಾ ಹೋಗುತ್ತೆ. ಮನೋವಿಜ್ಞಾನ ಮತ್ತು ಶಿಕ್ಷಣ ಅನ್ನುವಂಥ ಎರಡು ವಿಷಯಗಳನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಎರಡೂ ಬೇರೆ ಬೇರೆ ಉದ್ದೇಶಗಳನ್ನು ಹೊಂದಿರದೆ ಎರಡೂ ಸಾಮಾಜಿಕ ಕಳಕಳಿಯನ್ನು ಹೊಂದಿವೆ ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ಶಿಕ್ಷಣದ ಉದ್ದೇಶನೂ ಅದೇ, ಮನೋವಿಜ್ಞಾನದ ಉದ್ದೇಶನೂ ಅದೇ. ಮನೋವಿಜ್ಞಾನ ಏನು ಮಾಡುತ್ತೆ ಅಂದರೆ ವ್ಯಕ್ತಿಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುತ್ತೆ. ಶಿಕ್ಷಣ ಏನು ಮಾಡುತ್ತೆ ಅಂತಂದರೆ ವ್ಯಕ್ತಿಯೊಬ್ಬನನ್ನು ಸಮಾಜದಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಿ, ನಿಸ್ವಾರ್ಥಿಯನ್ನಾಗಿ ಮಾಡಿ, ಜೊತೆಗೆ ನೈತಿಕತೆಯಿಂದ ಬದುಕುವಂತೆ ಶಿಕ್ಷಣ ಮಾಡುತ್ತೆ. ಹೀಗಾಗಿ ಈ ಮನೋವಿಜ್ಞಾನ ಮತ್ತು ಶಿಕ್ಷಣ ಅನ್ನುವಂಥ ಎರಡೂ ವಿಷಯಗಳು ಏನು ಮಾಡ್ತವೆ ಅಂದರೆ ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ವಿಷಯಗಳಾಗಿವೆ. ಈ ಹಿನ್ನೆಲೆಯಲ್ಲಿ ಎರಡೂ ವಿಷಯಗಳು ಏನು ಮಾಡ್ತವೆ ಅಂದರೆ ವ್ಯಕ್ತಿಯಲ್ಲಿ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ, ನೈತಿಕತೆಯಂಥವುಗಳಲ್ಲಿ ಉತ್ತಮ ಸಾಧನೆಯನ್ನು ಉಂಟು ಮಾಡಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ಮನೋವಿಜ್ಞಾನವು ಮತ್ತು ಶಿಕ್ಷಣ ಎರಡೂ ಕೂಡ ಏನು ಮಾಡ್ತವೆ ಅಂದರೆ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತ ಹೇಳ್ಬೋದು. ಅಲ್ಲದೆ ದೈನಂದಿನ ಜೀವನದಲ್ಲಿ ವ್ಯಕ್ತಿ ವಾಸ್ತವತೆಯ ಮೂಲಕ ಸತ್ಯವನ್ನು ಅರಿತು ಅವುಗಳನ್ನು ಉತ್ತಮ ವರ್ತನೆಯ ಮೂಲಕ ಕಾರ್ಯರೂಪಕ್ಕೆ ತರುವಂತೆ ಎರಡೂ ವಿಷಯಗಳು ಇಲ್ಲಿ ಶಿಕ್ಷಣ ಮತ್ತು ಮನೋವಿಜ್ಞಾನ ಎರಡೂ ಮಾಡ್ತವೆ. ಜೊತೆಗೆ ಮಾನವನಲ್ಲಿ ಆಂತರಿಕವಾಗಿ ಅಡಗಿರುವ ಶಕ್ತಿಯನ್ನು ಹೊರಗೆಳೆದು ಆರೋಗ್ಯಕರ ದೇಹದಲ್ಲಿ ಆರೋಗ್ಯಕರ ಮನಸ್ಸು ಮೂಡುವಂತೆ ಈ ಶಿಕ್ಷಣ ಮತ್ತು ಮನೋವಿಜ್ಞಾನ ಮಾಡುತ್ತೆ ಅಂತ ಹೇಳಬಹುದು. ಇನ್ನು ಶಿಕ್ಷಣವು ಸಮಾಜವನ್ನು ಸನ್ಮಾರ್ಗದತ್ತ ಆಧುನಿಕ ಪ್ರಪಂಚಕ್ಕೆ ಹಾಗೂ ವೈಜ್ಞಾನಿಕ, ತಾಂತ್ರಿಕ, ಜೈವಿಕ, ಮಾಹಿತಿ ತಂತ್ರಜ್ಞಾನದಂತಹ ಕ್ಷೇತ್ರಕ್ಕೆ ಕೊಂಡೊಯ್ದು ಉತ್ತಮ ಜೀವನವನ್ನು ನಡೆಸುವಂತೆ ಮಾಡುವ ಜವಾಬ್ದಾರಿಯನ್ನು ತೆಗೆದುಕೊಂಡರೆ ಸಮಾಜವು ಶಿಕ್ಷಣದ ಪ್ರಗತಿಗೆ ಅವಶ್ಯಕವಾದ ಸಂಪನ್ಮೂಲಗಳನ್ನು ಒದಗಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಇವತ್ತು ಶಿಕ್ಷಣ ಏನು ಮಾಡುತ್ತೆ ಅಂದರೆ ಉತ್ತಮ ಜೀವನವನ್ನು ನಡೆಸಲಿಕ್ಕೆ ನಮಗೆ ಹಲವಾರು ಮಾರ್ಗಗಳನ್ನು ಶಿಕ್ಷಣ ತೋರಿಸುತ್ತೆ. ಉದಾಹರಣೆಗೆ ಆಧುನಿಕ ಪ್ರಪಂಚದ ಪರಿಚಯ ಮಾಡಿಕೊಡುತ್ತೆ, ವೈಜ್ಞಾನಿಕತೆಯ ಪರಿಚಯ ಮಾಡಿಕೊಡುತ್ತೆ, ತಾಂತ್ರಿಕತೆಯ ಪರಿಚಯ ಮಾಡಿಕೊಡುತ್ತೆ, ಜೈವಿಕ ಮತ್ತು ಮಾಹಿತಿ ತಂತ್ರಜ್ಞಾನದಂತಹ
ಕ್ಷೇತ್ರಗಳನ್ನು ಶಿಕ್ಷಣ ಇವತ್ತು ನಮ್ಮ ಜೀವನಕ್ಕೆ ಪರಿಚಯ ಮಾಡಿಕೊಟ್ಟು ಪ್ರತಿಯೊಬ್ಬರ ಜೀವನವು ಉತ್ತಮವಾಗಿ ನಡೆಯುವಂತೆ ಈ ಶಿಕ್ಷಣ ಮಾಡಿಕೊಡುತ್ತೆ. ಆಗ ಸಮಾಜ ಏನು ಮಾಡುತ್ತೆ ಅಂದರೆ ಶಿಕ್ಷಣದ ಪ್ರಗತಿಗೆ ಅವಶ್ಯಕವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಒದಗಿಸುವ ಜವಾಬ್ದಾರಿಯನ್ನು ಸಮಾಜ ಹೊತ್ಕೊಳ್ಳುತ್ತೆ. ಹೀಗಾಗಿ ಸಮಾಜವು ಶಿಕ್ಷಣವು ಸಮಾಜ ವ್ಯವಸ್ಥೆಯಲ್ಲಿಯೂ ಭಾಗವಹಿಸುವಂತೆ ಮಾಡುತ್ತೆ. ಅಂದರೆ ಶಿಕ್ಷಣ ಅನ್ನುವಂಥದ್ದು ಸಮಾಜದಲ್ಲೇ ನಡೆಯುತ್ತೆ ಅಂತ ನಾವು ಹೇಳಿದ್ದೀವಿ. ಹೀಗಾಗಿ ಈ ಶಿಕ್ಷಣ ಮತ್ತು ಸಮಾಜ ಜೊತೆಗೆ ಮನೋವಿಜ್ಞಾನ ಇವೆಲ್ಲವುಗಳು ಏನು ಮಾಡ್ತವೆ ಅಂತಂದರೆ ವ್ಯಕ್ತಿಯೊಬ್ಬನ ಉತ್ತಮ ವ್ಯಕ್ತಿತ್ವ ರೂಪಿಸುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತವೆ ಅಂತ ಹೇಳ್ಬೋದು. ಹಾಗೆಯೇ ಶಿಕ್ಷಣ ಸಂಸ್ಥೆಗಳು, ಶಾಲೆಗಳು ಕೇವಲ ಕಲಿಕಾ ಮಂದಿರಗಳು ಮತ್ತು ಮಕ್ಕಳನ್ನು ಸುಶಿಕ್ಷಿತರನ್ನಾಗಿ ಮಾಡುವ ಕಾರ್ಖಾನೆಗಳೂ ಅಲ್ಲ, ಅವು ಭಾವಿ ಸಮಾಜವನ್ನು ಸೃಷ್ಟಿಸುವ ಕೇಂದ್ರಗಳು ಕೂಡ ಆಗಿವೆ. ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಈ ದೇಶದ ಭವಿಷ್ಯ ಎಲ್ಲಿ ರೂಪುಗೊಳ್ಳುತ್ತೆ ಅಂತಂದರೆ ಶಾಲೆಯ ಕೊಠಡಿಯ 4 ಗೋಡೆಗಳ ಮಧ್ಯದಲ್ಲಿ ರೂಪುಗೊಳ್ಳುತ್ತೆ ಅಂತ ನಾವು ಹೇಳ್ತೀವಿ. ಹೀಗಾಗಿ ಈ ಶಿಕ್ಷಣ ಸಂಸ್ಥೆಗಳು, ಶಾಲೆಗಳು, ಕಲಿಕಾ ಮಂದಿರಗಳು ಕೇವಲ ಮಕ್ಕಳನ್ನು ಸುಶಿಕ್ಷಿತರನ್ನಾಗಿ ಮಾಡುವ ಕಾರ್ಖಾನೆಗಳು ಮಾತ್ರ ಅಲ್ಲ, ಅವು ಭಾವಿ ಸಮಾಜವನ್ನು ಸೃಷ್ಟಿ ಮಾಡುವಂಥ ಕೇಂದ್ರಗಳಾಗಿವೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಶಿಕ್ಷಣದ ಮಹತ್ವವನ್ನು ಹೇಳುವಂಥ ಸಂದರ್ಭದಲ್ಲಿ ಹೇಳ್ತೀವಿ, ಒಬ್ಬ ಡಾಕ್ಟರ್ ತಪ್ಪು ಮಾಡಿದರೆ ಒಬ್ಬ ರೋಗಿ ಸಾಯ್ಬೋದು, ಒಬ್ಬ ಎಂಜಿನಿಯರ್ ತಪ್ಪು ಮಾಡಿದ ಅಂತಂದರೆ ಒಂದು ಕಟ್ಟಡ ಹಾಳಾಗ್ಬೋದು, ಹಾಗೆ ಒಬ್ಬ ವಕೀಲ, ಒಬ್ಬ ಅಡ್ವೊಕೇಟ್ ತಪ್ಪು ಮಾಡಿದ ಅಂತಂದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬೋದು. ಆದರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದ ಅಂತಂದರೆ ಇಡೀ ಸಮಾಜವೇ ಹಾಳಾಗುತ್ತೆ ಅನ್ನುವಂಥದ್ದು ನಾವು ಸಾಮಾನ್ಯವಾಗಿ ಹೇಳ್ತೀವಿ. ಹಾಗೆ ಈ ಶಿಕ್ಷಣ ಸಂಸ್ಥೆಗಳು ಕೇವಲ ಮಕ್ಕಳನ್ನು ಸುಶಿಕ್ಷಿತರನ್ನಾಗಿ ಮಾಡೋದಷ್ಟೇ ಅಲ್ಲ, ಸುಶಿಕ್ಷಿತರನ್ನಾಗಿ ಮಾಡುವಂಥ ಕಾರ್ಖಾನೆಗಳಲ್ಲ ಇವು ಭಾವಿ ಸಮಾಜವನ್ನು ಸೃಷ್ಟಿ ಮಾಡುವಂಥ ಕೇಂದ್ರಗಳಾಗಿವೆ ಅಂತ ಹೇಳ್ಬೋದು. ಅಲ್ಲದೆ ಮನೋವಿಜ್ಞಾನವು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಿ ಅವರ ಭಾವಿ ಜೀವನಕ್ಕೆ ಅಡಿಪಾಯವನ್ನು, ಉದ್ಯೋಗ ಪಡೆದು ಸ್ವಾವಲಂಬಿ ಜೀವನವನ್ನು ನಡೆಸುವಂತೆ ಇದು ಸಹಾಯ ಮಾಡುತ್ತೆ. ಇದಕ್ಕೆ ಪೂರಕವಾಗಿ ಶಾಲೆಗಳಲ್ಲಿ ಉತ್ತಮ ಪರಿಸರವನ್ನು ನಿರ್ಮಿಸಿ ಆರೋಗ್ಯಕರ ವಾತಾವರಣವನ್ನು ಉಂಟು ಮಾಡುವ ಕಾರ್ಯವನ್ನು ಮಾಡುತ್ತೆ. ಇದಕ್ಕೆ ಪೂರಕವಾಗಿ ಶಾಲೆಗಳಲ್ಲಿ ಉತ್ತಮ ಪರಿಸರ ನಿರ್ಮಿಸಿ ಆರೋಗ್ಯಕರ ವಾತಾವರಣವನ್ನು ಉಂಟು ಮಾಡುವಂಥ ಕಾರ್ಯವನ್ನು ಈ ಮನೋವಿಜ್ಞಾನ ಮಾಡುತ್ತೆ ಅಂತ ಹೇಳ್ಬೋದು. ಇಂತಹ ಮಹತ್ವವುಳ್ಳ ಕಾರ್ಯವನ್ನು ಶಿಕ್ಷಣ ಮತ್ತು ಮನೋವಿಜ್ಞಾನ ಪರಸ್ಪರ ಪೂರಕವಾಗಿ ಮಾಡ್ತಾ ಹೋಗ್ತವೆ. ಹೀಗೆ ಮನೋವಿಜ್ಞಾನವು ಶಿಕ್ಷಣಕ್ಕೆ ದಾರಿದೀಪವಾಗಿ ಸದಾ ಬೆಳಕನ್ನು ಚೆಲ್ಲುತ್ತೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಶಿಕ್ಷಣಕ್ಕೆ ಮನೋವಿಜ್ಞಾನ ಏನು ಮಾಡುತ್ತೆ ಅಂದರೆ ದಾರಿದೀಪವಾಗಿ ಬೆಳಕು ತೋರಿಸುತ್ತಾ ಸಾಗುತ್ತೆ ಅಂತ ಹೇಳ್ಬೋದು. ಈ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥ ಒಂದು ನಾಣ್ಯದ 2 ಮುಖಗಳು ಯಾವುವು ಅಂತಂದರೆ, ಒಂದು ಶಿಕ್ಷಣ ಆದರೆ ಇನ್ನೊಂದು ಮನೋವಿಜ್ಞಾನ ಅಂತ ಹೇಳ್ಬೋದು. ಇವು ಒಂದನ್ನು ಹೊರತುಪಡಿಸಿ ಇನ್ನೊಂದು ಇಲ್ಲ ಅಂತಾನೆ ಹೇಳ್ಬೋದು. ಮನೋವಿಜ್ಞಾನ ಮತ್ತು ಶಿಕ್ಷಣ ಅನ್ನುವಂಥದ್ದು ಶೈಕ್ಷಣಿಕ ಮನೋವಿಜ್ಞಾನದ ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳ್ಬೋದು. ಇದಿಷ್ಟು ಶಿಕ್ಷಣ ಮತ್ತು ಮನೋವಿಜ್ಞಾನದ ನಡುವಿನ ಸಂಬಂಧ. ಅಂದರೆ ಶಿಕ್ಷಣ ಮತ್ತು ಮನೋವಿಜ್ಞಾನ ಅನ್ನುವಂಥದ್ದು ಒಂದಕ್ಕೊಂದು ಬಹಳಷ್ಟು ಸಂಬಂಧವನ್ನು ಹೊಂದಿರುವಂಥದ್ದು, ಒಂದನ್ನು ಹೊರತುಪಡಿಸಿ ಇನ್ನೊಂದಿಲ್ಲ. ಶಿಕ್ಷಣವನ್ನು ಹೊರತುಪಡಿಸಿ ಮನೋವಿಜ್ಞಾನ ಇಲ್ಲ, ಮನೋವಿಜ್ಞಾನವನ್ನು ಹೊರತುಪಡಿಸಿ ಶಿಕ್ಷಣ ಇಲ್ಲ. ಹೀಗಾಗಿ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥ ಒಂದು ನಾಣ್ಯವನ್ನು ತಗೊಂಡಾಗ ಆ ನಾಣ್ಯದ 2 ಮುಖಗಳು ಯಾವುವು ಅಂತಂದರೆ, ಒಂದು ಶಿಕ್ಷಣ ಆದರೆ ಇನ್ನೊಂದು ಮನೋವಿಜ್ಞಾನ ಆಗಿರುತ್ತೆ. ಇದಿಷ್ಟು ಶಿಕ್ಷಣ ಮತ್ತು ಮನೋವಿಜ್ಞಾನ ನಡುವಿನ ಸಂಬಂಧ. ಆದರೆ ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ಉದ್ದೇಶಗಳನ್ನು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲ ಉದ್ದೇಶ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಇದು ಶೈಕ್ಷಣಿಕ ಮನೋವಿಜ್ಞಾನ ನಮಗೆ ತಿಳಿಸುತ್ತೆ. ಅದಾದ ನಂತರ ಮಕ್ಕಳ ಸಾಮಾಜಿಕ, ಶೈಕ್ಷಣಿಕ, ಬೌದ್ಧಿಕ ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು ಶೈಕ್ಷಣಿಕ ಮನೋವಿಜ್ಞಾನ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಕಲಿಕೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳ ಬಗ್ಗೆ ಇದು ಶೈಕ್ಷಣಿಕ ಮನೋವಿಜ್ಞಾನ ನಮಗೆ ತಿಳಿಸುತ್ತೆ. ಅದಾದ ನಂತರ ಕಲಿಕೆಯ ಸಮಸ್ಯೆ ತಿಳಿದು ಪರಿಹಾರವನ್ನು ಸೂಚಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ. ಪರಿಣಾಮಕಾರಿ ಕಲಿಕೆಯನ್ನು ಉಂಟು ಮಾಡಲು ಉತ್ತಮ ಬೋಧನಾ ವಿಧಾನ ಮತ್ತು ತಂತ್ರಗಳನ್ನು ರೂಪಿಸಲಿಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಸಹಾಯ ಮಾಡುತ್ತೆ. 6ನೇದು, ಮಕ್ಕಳ ವೈಯಕ್ತಿಕ ಸಮಸ್ಯೆ ತಿಳಿಯಲು ಮಕ್ಕಳ ವೈಯಕ್ತಿಕ ಭಿನ್ನತೆ ಮತ್ತು ಅಗತ್ಯತೆಯ ಅನುಸಾರ ಅವರಿಗೆ ಸಹಾಯ ಮಾಡಲಿಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಸಹಾಯ ಮಾಡುತ್ತೆ. ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದ ಉದ್ದೇಶ ಏನು ಅಂದರೆ ಮಕ್ಕಳ ವೈಯಕ್ತಿಕ ಭಿನ್ನತೆಯನ್ನು ಅರ್ಥ ಮಾಡಿಕೊಳ್ಳೋದು, ಜೊತೆಗೆ ಅಗತ್ಯಕ್ಕೆ ಅನುಸಾರವಾಗಿ ಅವರಿಗೆ ಸಹಾಯ ಮಾಡುವಂಥ ಉದ್ದೇಶವನ್ನು ಈ ಶೈಕ್ಷಣಿಕ ಮನೋವಿಜ್ಞಾನ ಹೊಂದಿದೆ. ಇನ್ನು 8ನೇದು, ಮಾನಸಿಕ ಆರೋಗ್ಯ ಮತ್ತು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಚಿಕಿತ್ಸೆ ನೀಡಲಿಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಉಪಯುಕ್ತ ಆಗಿದೆ ಅಂತ ಹೇಳ್ಬೋದು. 9ನೇದು, ಮಕ್ಕಳ ಕಲಿಕಾ ಸಮಸ್ಯೆಗಳನ್ನು ಆಪ್ತ ಸಲಹೆಯ ಮೂಲಕ ಪರಿಹರಿಸುವಂಥ ಉದ್ದೇಶವನ್ನು ಶೈಕ್ಷಣಿಕ ಮನೋವಿಜ್ಞಾನ ಹೊಂದಿದೆ. 10ನೇದು, ವ್ಯಕ್ತಿ ಅಥವಾ ಗುಂಪನ್ನು ತಕ್ಷಣ ಅರ್ಥ ಮಾಡಿಕೊಳ್ಳಿಕ್ಕೆ ಈ ಶೈಕ್ಷಣಿಕ ಮನೋವಿಜ್ಞಾನ ಉಪಯುಕ್ತ ಆಗಿದೆ. ವ್ಯಕ್ತಿತ್ವ ಹೊಂದಾಣಿಕೆ,
ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ತಿಳಿಯಲಿಕ್ಕೆ ಈ ಶೈಕ್ಷಣಿಕ ಮನೋವಿಜ್ಞಾನ ಉಪಯುಕ್ತ ಆಗಿದೆ ಅಂತ ಹೇಳ್ಬೋದು. ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನವನ್ನು ಮಾಡಲಿಕ್ಕೂ ಕೂಡ ಈ ಶೈಕ್ಷಣಿಕ ಮನೋವಿಜ್ಞಾನ ಉಪಯುಕ್ತ ಅಂತ ಹೇಳ್ಬೋದು. ಸಮೂಹದ ಸಂರಚನೆಯನ್ನು ತಿಳಿಯಲಿಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಮಹತ್ವದ್ದಾಗಿದೆ. ಮಕ್ಕಳಲ್ಲಿ ಸುಪ್ತವಾಗಿರುವಂಥ ಸಾಮರ್ಥ್ಯಗಳನ್ನು ಶೈಕ್ಷಣಿಕ ಮನೋವಿಜ್ಞಾನದ ಮೂಲಕ ಹೊರಗೆಳೆಯಬಹುದು. ಮಕ್ಕಳ ಅನುವಂಶೀಯ ಮತ್ತು ಪರಿಸರಗಳ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಈ ಶೈಕ್ಷಣಿಕ ಮನೋವಿಜ್ಞಾನ ಮಹತ್ವದ್ದಾಗಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನದ ಉದ್ದೇಶಗಳು ಅಥವಾ ಶೈಕ್ಷಣಿಕ ಮನೋವಿಜ್ಞಾನದ ಮಹತ್ವ. ಯಾಕೆ ಬೇಕು ನಮಗೆ ಶೈಕ್ಷಣಿಕ ಮನೋವಿಜ್ಞಾನ ಅಂತಂದಾಗ, ಅಥವಾ ಶೈಕ್ಷಣಿಕ ಮನೋವಿಜ್ಞಾನದ ಉದ್ದೇಶಗಳೇನು ಅಂತಂದಾಗ, ಒಟ್ಟಾರೆ ಬೋಧನೆ ಮತ್ತು ಕಲಿಕೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಮಸ್ಯೆಗಳು ಬರ್ತವೆ ಆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಅಂದರೆ ಎಲ್ಲಿಯ ತನಕ ಇದರ ಬಾಹುಗಳು ಹರಡಿಕೊಂಡಿವೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ತನ್ನಲ್ಲಿ ಏನೆಲ್ಲ ಒಳಗೊಂಡಿದೆ ಅನ್ನುವಂಥದ್ದನ್ನು, ಯಾವುದನ್ನೆಲ್ಲ ಇದು ಅಧ್ಯಯನ ಮಾಡುತ್ತೆ, ಯಾವುದೆಲ್ಲ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಗೆ ಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಶೈಕ್ಷಣಿಕ ಮನೋವಿಜ್ಞಾನವು ಮನೋವಿಜ್ಞಾನದ ಒಂದು ಕವಲು. ನಾನು ಮೊದಲೇ ಹೇಳಿದ್ದೀನಿ, ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಅನ್ವಯಿಕ ಶಾಖೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಹೀಗಾಗಿ ಈ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ಮನೋವಿಜ್ಞಾನದ ಒಂದು ಕವಲಾಗಿದ್ದು, ಕಲಿಕಾ ಪ್ರಕ್ರಿಯೆಗಳು ಮತ್ತು ಬೋಧನಾ ವಿಧಾನಗಳಿಗೆ ಸಂಬಂಧಿಸಿದ ಮನೋವೈಜ್ಞಾನಿಕ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಸೂಚಿಸುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಏನು ಮಾಡುತ್ತೆ ಅಂದರೆ, ಕಲಿಕಾ ಪ್ರಕ್ರಿಯೆಗಳು ಮತ್ತು ಬೋಧನಾ ವಿಧಾನಗಳಿಗೆ ಸಂಬಂಧಿಸಿದ ಮನೋವೈಜ್ಞಾನಿಕ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಸೂಚಿಸುತ್ತೆ. ಮನೋವಿಜ್ಞಾನ ಒಂದು ಆಲದ ಮರವಿದ್ದಂತೆ. ಆಲದ ಮರದ ಮೂಲ ಬೇರು ಶೈಕ್ಷಣಿಕ ಮನೋವಿಜ್ಞಾನವಾದರೆ ಅದರ ಬಿಳುಲುಗಳು ಅಧ್ಯಯನದ ಬೇರೆ ಬೇರೆ ವಿಷಯಗಳಾಗಿವೆ. ಅಂದರೆ ಮನೋವಿಜ್ಞಾನವನ್ನು ನಾವು ಒಂದು ಆಲದ ಮರ ಅಂಥೇಳಿ ಭಾವಿಸಿದಾಗ, ಆಲದ ಮರದ ಮೂಲ ಬೇರು ಶೈಕ್ಷಣಿಕ ಮನೋವಿಜ್ಞಾನ ಆಗಿತ್ತು ಅಂದರೆ ಆ ಗಿಡದಿಂದ ಬಂದಿರತಕ್ಕಂಥ ಬಿಳುಲುಗಳು ಅವು ಅಧ್ಯಯನದ ಬೇರೆ ಬೇರೆ ವಿಷಯಗಳಾಗಿರ್ತವೆ. ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಯನ್ನು ನಿಖರವಾಗಿ ಗುರುತಿಸೋದು ಕಷ್ಟ. ಯಾಕೆ ಅಂತಂದರೆ ಅದರ ವ್ಯಾಪ್ತಿ ಬಹಳಷ್ಟು ವಿಶಾಲ ಆಗಿದೆ. ಆದಾಗ್ಯೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ಕೆಲವು ಪ್ರಮುಖ ಕ್ಷೇತ್ರಗಳ ವ್ಯಾಪ್ತಿಯನ್ನು ಪ್ರತಿನಿಧಿಸುತ್ತೆ. ಹಾಗಾದರೆ ಆ ಪ್ರಮುಖ ಕ್ಷೇತ್ರಗಳು ಯಾವುವು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದು ಮನೋವಿಜ್ಞಾನದ ವಿಧಾನಗಳು, ಸಾಧನಗಳು ಮತ್ತು ತಂತ್ರಗಳು. ನೋಡಿ, ಮನೋವಿಜ್ಞಾನದ ವಿಧಾನಗಳು, ಸಾಧನಗಳು, ತಂತ್ರಗಳನ್ನು ಈ ಶೈಕ್ಷಣಿಕ ಮನೋವಿಜ್ಞಾನ ಅಧ್ಯಯನ ಮಾಡುತ್ತೆ. ಜೊತೆಗೆ ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಇದು ಅಧ್ಯಯನ ಮಾಡುತ್ತೆ. ಅಂದರೆ ಅಧ್ಯಯನದ ವ್ಯಾಪ್ತಿ ಇದು ಮಗುವಿನ ಬೆಳವಣಿಗೆ ಮತ್ತು ವಿಕಾಸವನ್ನು ಕೂಡ ತನ್ನ ವ್ಯಾಪ್ತಿಯಲ್ಲಿ ತಗೊಂಡು ಅಧ್ಯಯನ ಮಾಡುತ್ತೆ ಅಂತ ಹೇಳ್ಬೋದು. ಮೂರನೇದು ವ್ಯಕ್ತಿತ್ವ ಮತ್ತು ಹೊಂದಾಣಿಕೆ ಬಗ್ಗೆ ಅಭ್ಯಾಸ ಮಾಡುತ್ತೆ. ಮಾನಸಿಕ ಆರೋಗ್ಯದ ಬಗ್ಗೆ ಅಭ್ಯಾಸ ಮಾಡುತ್ತೆ. ಮಾರ್ಗದರ್ಶನ ಮತ್ತು ಸಮಾಲೋಚನೆ, ಸಮೂಹ ಗತಿಶಾಸ್ತ್ರ, ಗ್ರೂಪ್ ಡೈನಾಮಿಕ್ಸ್ ಅಂತ ಏನು ನಾವು ಕರಿತೀವಲ್ಲ, ಇದರ ಬಗ್ಗೆ ಕೂಡ ಶೈಕ್ಷಣಿಕ ಮನೋವಿಜ್ಞಾನ ಅಧ್ಯಯನ ಮಾಡುತ್ತೆ. ಏಳನೇದು ಕಲಿಕೆ. ಈ ಕಲಿಕೆಯಲ್ಲಿ ಬರ್ತಕ್ಕಂಥ, ನಾವು ಶಿಕ್ಷಣ ಅಂತಂದರೆ ಏನಂತ ಹೇಳಿದ್ದೀವಿ, ಮೊದಲು ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ಒಳಗೊಂಡಿರ್ತಕ್ಕಂಥ ವ್ಯವಸ್ಥೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಹೀಗಾಗಿ ಈ ಕಲಿಕೆ ಅನ್ನುವಂಥ ವಿಚಾರ ಬಂದಾಗ ಇದರಲ್ಲಿ ಕಲಿಯುವ ಬರ್ತಾನೆ, ಕಲಿಯುವ ವಿಧಾನಗಳು ಬರ್ತವೆ, ಕಲಿಕಾ ಪ್ರಕ್ರಿಯೆ ಮತ್ತು ಪ್ರಭಾವ ಬೀರುವಂಥ ಅಂಶಗಳು ಬರ್ತವೆ. ಅದಾದ ನಂತರ ಕಲಿಕಾ ಸನ್ನಿವೇಶ ಅಥವಾ ಕಲಿಕಾ ಪರಿಸರ ಅನ್ನುವಂಥದ್ದು ಬರುತ್ತೆ. ಇದನ್ನು ಕೂಡ ಶೈಕ್ಷಣಿಕ ಮನೋವಿಜ್ಞಾನ ತನ್ನ ವ್ಯಾಪ್ತಿಯಲ್ಲಿ ತಗೊಂಡಿದೆ. ಇನ್ನು ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವೆ ಇರತಕ್ಕಂಥ ಸಂಬಂಧಗಳ ಬಗ್ಗೆ ಶೈಕ್ಷಣಿಕ ಮನೋವಿಜ್ಞಾನ ಅಧ್ಯಯನ ಮಾಡುತ್ತೆ. ಕಲಿಕಾ ಫಲಗಳು ಮತ್ತು ಮೌಲ್ಯಮಾಪನ ಬಂತು ಅಂದರೆ ಮುಗೀತು, ಇವ್ಯಾಲ್ಯುವೇಷನ್ ಆಯಿತು ಅಂದರೆ ಮುಗೀತು. ಹೀಗೆ ಈ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ಏನು ಮಾಡುತ್ತೆ ಅಂದರೆ, ಮನೋವಿಜ್ಞಾನದ ಸಾಧನ, ವಿಧಾನಗಳು, ತಂತ್ರಗಳಿಂದ ಹಿಡ್ಕೊಂಡು ವಿದ್ಯಾರ್ಥಿಯ ಕಲಿಕಾ ಫಲಗಳು ಮತ್ತು ಮೌಲ್ಯಮಾಪನದವರೆಗೆ ವ್ಯಾಪ್ತಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಇದು ನಾನು ಬಹಳ ಶಾರ್ಟ್ ಆಗಿ ಹೇಳಿದ್ದೀನಿ. ಡೀಟೇಲ್ ಆಗಿ ಹೇಳ್ತಾ ಹೋದೆ ಅಂತಂದರೆ ಒಂದೊಂದು ಪಾಯಿಂಟ್ಗೂ ಒಂದೊಂದು ತರಗತಿಯನ್ನು ಮಾಡಬೇಕಾಗತ್ತೆ. ಹೀಗಾಗಿ ಕಲಿಕಾ ಫಲಗಳು ಮತ್ತು ಮೌಲ್ಯಮಾಪನ ಇವೆಲ್ಲವುಗಳನ್ನು ಈ ಎಜುಕೇಷನಲ್ ಸೈಕಾಲಜಿ ಅನ್ನುವಂಥದ್ದು ತನ್ನ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ ಅಂತ ಹೇಳ್ಬೋದು. ಇದಿಷ್ಟು ಮೊದಲ ಘಟಕಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಮೊದಲ ಅಧ್ಯಾಯವಾಗಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಅನ್ನುವಂಥ ಘಟಕಕ್ಕೆ ಇಷ್ಟೆಲ್ಲ ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ, ನೇರವಾಗಿ 2ನೇ ಅಧ್ಯಾಯವಾಗಿರ್ತಕ್ಕಂಥ ಬೆಳವಣಿಗೆ ಮತ್ತು ವಿಕಾಸ ಈ ಘಟಕದ ಪಠ್ಯಕ್ರಮವನ್ನು ಮತ್ತು ಪ್ರಮುಖ ಅಂಶವನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು
ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ತಾವು ಸುಲಭವಾಗಿ ಪಡ್ಕೋಬೋದು. ಹಾಗೆಯೇ ನಮ್ಮ ವೆಬ್ಸೈಟ್ ಆಗಿರ್ತಕ್ಕಂಥ www.edutubekannada.com ವೆಬ್ಸೈಟ್ಗೂ ಕೂಡ ತಾವು ಭೇಟಿ ನೀಡಿ ಪ್ರತಿದಿನವೂ ಹಲವಾರು ಅಪ್ಡೇಟ್ಗಳನ್ನು ಅಲ್ಲಿಂದ ಪಡ್ಕೋಬೋದು. ಜೊತೆಗೆ ಉಚಿತ PDF ನೋಟ್ಸ್ಗಳನ್ನು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟಂತೆ. ಮುಂದಿನ ವಿಡಿಯೋ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.